ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. ಮೇ 11, 2026 ದಿನದ ವಿಶೇಷತೆ ಹಾಗೂ ಪಂಚಾಂಗ ನೋಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವವಾದ ದಿನದಲ್ಲಿ ಒಂದಾಗಿದೆ ಇವತ್ತು. ದಿನದ ಪಂಚಾಂಗ ಸಾರಾಂಶ ನೋಡೋದಾದ್ರೆ, ಇವತ್ತು 11 ಮೇ 2026 ಸೋಮವಾರ, ಸಂವತ್ಸರ ಪರಧಾಬಿ ಸಂವತ್ಸರ, ಆಯನ ಉತ್ತರಾಯಣ, ಋತು ಗ್ರೀಷ್ಮ ಋತು, ಮಾಸ ವೈಶಾಖ ಮಾಸ, ಪಕ್ಷ ಕೃಷ್ಣ ಪಕ್ಷ, ಬಹುಳ ಪಕ್ಷ ಅಂತಾನೂ ಕರೀತಾರೆ, ತಿಥಿ ದಶಮಿ. ಸಮಯ ಮತ್ತೆ ನಕ್ಷತ್ರದ ವಿವರಗಳು ನೋಡೋದಾದ್ರೆ, ಈ ದಿನದ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಸಮಯಗಳು ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು. ಆದರೂ ಸಾಮಾನ್ಯ ಕಾಲಮಾನ ನಾನು ಹೇಳ್ತೀನಿ. ಸೂರ್ಯೋದಯ ಬೆಳಗ್ಗೆ 5:56ಕ್ಕೆ, ಸೂರ್ಯಾಸ್ತ ಸಂಜೆ 6:42ಕ್ಕೆ, ಚಂದ್ರೋದಯ ಮಧ್ಯರಾತ್ರಿ 2:08ಕ್ಕೆ, ಮೇ 12ರ ಮುಂಜಾನೆ, ಚಂದ್ರಾಸ್ತ ಮಧ್ಯಾಹ್ನ 2:35ಕ್ಕೆ. ನಕ್ಷತ್ರ ಈ ದಿನದಂದು ಶತಭಿಷ ನಕ್ಷತ್ರ ಮಧ್ಯಾಹ್ನವರೆಗೆ ಇರುತ್ತೆ. ಅದಾದ್ಮೇಲೆ ಪೂರ್ವ ಭಾದ್ರ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ದೇವತೆ ವರುಣ. ಈ ನಕ್ಷತ್ರದಲ್ಲಿ ಜನಿಸಿದವರು ಸ್ವತಂತ್ರ ಮನೋಭಾವದಿಂದ ಮತ್ತೆ ಬುದ್ಧಿವಂತರಾಗಿರುತ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಯೋಗ ಮತ್ತೆ ಕರಣ ನೋಡೋದಾದ್ರೆ, ಇವತ್ತು ಬ್ರಾಹ್ಮ ಯೋಗ ಇರುತ್ತೆ. ಇದು ಶುಭ ಕಾರ್ಯಗಳಿಗೆ, ವಿದ್ಯಾಭ್ಯಾಸಕ್ಕೆ ಅತ್ಯಂತ ಪ್ರಶಸ್ತವಾದ ಯೋಗ ಅನ್ಬೋದು. ಕರಣ ಮೊದಲು ವಾಣಿಜ್ಯ ಕರಣ ಇರುತ್ತೆ, ಅದಾದ್ಮೇಲೆ ಭದ್ರಾಕರಣ ಪ್ರಾರಂಭ ಆಗುತ್ತೆ. ಶುಭ ಅಶುಭ ಸಮಯಗಳು ನೋಡೋದಾದ್ರೆ, ಯಾವುದೇ ಮಹತ್ವ ಕೆಲಸಗಳನ್ನ ಮಾಡುವ ಮೊದಲು ಈ ಸಮಯಗಳನ್ನ ನೀವು ಗಮನಿಸಬೇಕು. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:54ರಿಂದ 12:45ರವರೆಗೆ, ರಾಹು ಕಾಲ ಬೆಳಗ್ಗೆ 7:32ರಿಂದ 9:08ರವರೆಗೆ, ಗುಳಿಕ ಕಾಲ ಮಧ್ಯಾಹ್ನ 1:55ರಿಂದ 3:31ರವರೆಗೆ, ಯಮಗಂಡ ಕಾಲ ಬೆಳಗ್ಗೆ 10:43ರಿಂದ 12:19ರವರೆಗೆ, ದುರ್ಮುಹೂರ್ತ ಮಧ್ಯಾಹ್ನ 12:45ರಿಂದ 1:36 ಮತ್ತೆ 3:19ರಿಂದ 4:10ರವರೆಗೆ. ದಿನದ ವಿಶೇಷತೆ ಮತ್ತೆ ಧಾರ್ಮಿಕ ಮಹತ್ವ ನೋಡೋದಾದ್ರೆ, ಇವತ್ತು ವೈಶಾಖ ಮಾಸದ ಮಹತ್ವ ಏನಿದೆ ಅಂದ್ರೆ, ಹಿಂದೂ ಧರ್ಮದ ಪ್ರಕಾರ ಪವಿತ್ರವಾದ ಮಾಸ ಅಂತ ಹೇಳಲಾಗುತ್ತೆ. ಈ ಮಾಸದಲ್ಲಿ ಗಂಗೆ ಸ್ನಾನ, ದಾನ ಧರ್ಮ ಮತ್ತೆ ದೇವರ ಆರಾಧನೆ ಹೆಚ್ಚು ಫಲ ತಂದು ಕೊಡುತ್ತೆ. ಅದರಲ್ಲೂ ಈ ದಿನ ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠ. ಆಮೇಲೆ ದಶಮಿ ತಿಥಿ ಇದೆ. ದಶಮಿ ತಿಥಿ ಧರ್ಮರಾಜನ ಅಧಿಪತ್ಯದಲ್ಲಿ ಒಳಗಾಗಿದೆ. ಈ ದಿನ ಸತ್ಯ ಮತ್ತೆ ನ್ಯಾಯದ ಮಾರ್ಗದಲ್ಲಿ ನಡೆದರೆ ಸಂಕಲ್ಪ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಜಾತಕದಲ್ಲಿ ಚಂದ್ರನ ದೋಷವಿರೋರು ಇವತ್ತು ಶನಿಗೆ ಕ್ಷೀರಾಭಿಷೇಕ ಮಾಡೋದು ಮನೋಶಾಂತಿನ ತಂದುಕೊಡುತ್ತೆ. ನವಗ್ರಹಗತಿಗಳ ಸ್ಥಿತಿ ನೋಡೋದಾದ್ರೆ, ಇವತ್ತು ಗ್ರಹಗತಿಗಳ ಸಂಚಾರವು ಮನುಕುಲದ ಮೇಲೆ ವಿಭಿನ್ನ ಪರಿಣಾಮ ಬೀಳುತ್ತೆ. ಸೋಮವಾರದ ಅಧಿಪತಿ ಚಂದ್ರನಾಗಿದ್ದು, ಶತಭಿಷ ನಕ್ಷತ್ರ ಪ್ರಭಾವದಿಂದ ಈ ದಿನ ವೈದ್ಯಕೀಯ ಮತ್ತೆ ತಾಂತ್ರಿಕ ಕ್ಷೇತ್ರದಲ್ಲಿ ಜನರು ಅನುಕೂಲಕರವಾಗಿರ್ತಾರೆ. ಇನ್ನು ಮಾಡಬೇಕಾದ ಕೆಲಸಗಳು ಮತ್ತೆ ಪರಿಹಾರ ನೋಡೋದಾದ್ರೆ, ಶಿವನ ಪೂಜೆ ಮಾಡಬೇಕು. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಓಂ ನಮಃ ಶಿವಾಯ ಮಂತ್ರನ 108 ಬಾರಿ ಜಪಿಸಬೇಕು. ಹಾಗೆ ಬಡವರಿಗೆ ಬಿಳಿ ಬಣ್ಣದ ವಸ್ತು, ಹಾಲು, ಮೊಸರು ಅಥವಾ ಅಕ್ಕಿನ ದಾನ ಮಾಡಬೇಕು. ಇದು ಬಹಳ ಪುಣ್ಯದ ಕೆಲಸ. ಇನ್ನು ಶತಭಿಷ ನಕ್ಷತ್ರದ ಪ್ರಭಾವದಿಂದ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಎಚ್ಚರದಿಂದ ಇರಬೇಕು. ಈ ದಿನ ರಾಹು ಕಾಲದಲ್ಲಿ ಅಂದ್ರೆ ಬೆಳಗ್ಗೆ 7:15ರಿಂದ 9:08ರವರೆಗೆ ಹೊಸ ಉದ್ಯಮ ಅಥವಾ ಪ್ರಮುಖ ಹಣಕಾಸಿನ ವಹಿವಾಟನ್ನ ಮಾಡಕ್ ಹೋಗ್ಬೇಡಿ. ಅಭಿಜಿತ್ ಮುಹೂರ್ತ ಸಮಯದಲ್ಲಿ ಅತ್ಯಂತ ಶುಭವಾಗಿದೆ. ಅನಿವಾರ್ಯವಾದ ಕೆಲಸಗಳನ್ನು ಈ ಸಮಯದಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ರಾಶಿ ಚಕ್ರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಈ ರಾಶಿಯವರು ಸಾಹಸ ಪ್ರವೃತ್ತಿ, ನಾಯಕತ್ವದ ಗುಣ ಮತ್ತೆ ಅದಮ್ಯ ಉತ್ಸಾಹಕ್ಕೆ ಹೆಸರಾದವರು. ಇವತ್ತು ಮೇಷರಾಶಿಯವರಿಗೆ ಚಂದ್ರ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶತಭಿಷ ಮತ್ತೆ ಪೂರ್ವ ಭಾದ್ರ ನಕ್ಷತ್ರ ಪ್ರಭಾವ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಚಂದ್ರ ಉಪಸ್ಥಿತ ಇರ್ತಾನೆ. ಇದರಿಂದಾಗಿ ಇವತ್ತು ನೀವು ಹೊಸ ಕನಸುಗಳನ್ನ ಕಾಣ್ತೀರಾ, ಅವುಗಳನ್ನ ನನಸು ಮಾಡೋಕ್ಕೆ ಬೇಕಾದ ಶಕ್ತಿ ಕೂಡ ಪಡಿತೀರಾ. ಇನ್ನು ಮಂಗಳನ ಪ್ರಭಾವದಿಂದ ನಿಮ್ಮ ಕಾರ್ಯ ತತ್ಪರತೆ ಹೆಚ್ಚಾಗತ್ತೆ.
ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿ ರಂಗದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆನ ಕಾಣ್ತೀರಾ. ಆಫೀಸ್ನಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಹಿರಿಯ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಸಿಗತ್ತೆ. ನೀವು ಕೆಲಸದಲ್ಲಿ ಕೆಲವು ದಿನಗಳಿಂದ ಎದುರಿಸುತ್ತಿರೋ ತಾಂತ್ರಿಕ ಸಮಸ್ಯೆ ಎಲ್ಲ ಬಗೆಹರಿಯತ್ತೆ. ಇನ್ನು ತಂಡದ ನಾಯಕತ್ವ ವಹಿಸಲು ಇವತ್ತು ಸೂಕ್ತ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲರೂ ನಿಮ್ಮ ಸಲಹೆನ ಗೌರವಿಸ್ತಾರೆ. ಒಂದು ವೇಳೆ ನೀವೇನಾದ್ರೂ ಟ್ರಾನ್ಸ್ಫರ್ಗೆ ಅರ್ಜಿ ಹಾಕಿದ್ರೆ ಅಥವಾ ಹೊಸ ಉದ್ಯೋಗಕ್ಕೆ ನಿರೀಕ್ಷೆ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಶುಭ ವಾರ್ತೆ ಕೂಡ ಕೇಳ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಮಿಶ್ರ ಫಲಗಳಿಂದ ಕೂಡಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರೋ ಸಾಧ್ಯತೆ ಇದೆ. ಬಾಕಿ ಉಳಿದಿರೋ ಹಣ ಎಲ್ಲ ನಿಮ್ ಕೈ ಸೇರತ್ತೆ. ಆದ್ರೂ ಐಷಾರಾಮಿ ವಸ್ತು ಅಥವಾ ಮನೆಯಲ್ಲಿ ಅಲಂಕಾರಕ್ಕೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದನ್ನ ನೀವು ನಿಯಂತ್ರಿಸ್ಕೊಳ್ಬೇಕು. ಇನ್ನು ಷೇರು ಮಾರುಕಟ್ಟೆ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ತಜ್ಞರ ಸಲಹೆ ಪಡೆದು ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಹುಷಾರಾಗಿ ಹಿರಿಯರ ಸಲಹೆ ಪಡೆದು ಮುಂದುವರಿಬೇಕು. ಕುಟುಂಬ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಅಂತೂ ಕಳಿತೀರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅವು ಸಂಜೆ ಹೊತ್ತಿಗೆ ಎಲ್ಲ ಮಾಯ ಆಗತ್ತೆ. ಇನ್ನ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಅನ್ಸತ್ತೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ಕೂಡ ನಡೆಸ್ತೀರಾ. ಮದುವೆ ಪ್ರಸ್ತಾವನೆ ಬರಬಹುದು ಅಥವಾ ಪ್ರೇಮ ಜೀವನದಲ್ಲಿ ಹೊಸ ತಿರುವು ಸಿಗಬಹುದು. ಇನ್ನು ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ಮಂಗಳನ ಪ್ರಭಾವದಿಂದ ಶಕ್ತಿ ಅಧಿಕವಾದ್ರೂ ಮಧ್ಯಾಹ್ನದ ನಂತರ ಸುಸ್ತು, ತಲೆನೋವು ಕಾಣಿಸ್ಕೊಳ್ಬಹುದು. ಕಣ್ಣಿನ ದೃಷ್ಟಿ ಅಥವಾ ಸ್ನಾಯು ಸೆಳೆತ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರಬೇಕು. ಇನ್ನು ಮಾನಸಿಕ ಶಾಂತಿಯಾಗಿರಲು ಯೋಗ, ಧ್ಯಾನಕ್ಕೆ ಮೊರೆ ಹೋಗೋದು ಬಹಳ ಮುಖ್ಯ. ಕೆಲಸದ ಒತ್ತಡ ಮನೆಗೆ ತರಕ್ ಹೋಗ್ಬೇಡಿ. ಇವತ್ತು ಹೊರಗಿನ ಆಹಾರ ಸೇವನೆಯನ್ನು ಸ್ವಲ್ಪ ತಪ್ಪಿಸಿ ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರಕ್ಕೆ ಆದ್ಯತೆ ನೀಡಿ. ಇನ್ನ ವಿಶೇಷ ಪರಿಹಾರ ಸಲಹೆಗಳು ಏನಾದ್ರೂ ಬೇಕು ಅಂತಂದ್ರೆ ಇವತ್ತು ಶಿವಾರಾಧನೆ ಮಾಡಬೇಕು. ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ವ ಪತ್ರೆ ಅರ್ಪಿಸಿ ಮನಸ್ಸಿನ ಗೊಂದಲ ನಿವಾರಣೆ ಆಗುತ್ತೆ. ಹಾಗೆ ಬೆಳಗ್ಗೆ ಬೇಗ ಎದ್ದು ಹನುಮಾನ್ ಚಾಲೀಸ ಪಠಿಸೋದು ಶತ್ರು ಬಾಧೆ ಕಡಿಮೆ ಮಾಡುತ್ತೆ. ಮತ್ತೆ ಕೆಲಸದಲ್ಲಿ ಧೈರ್ಯ ಸಿಗುತ್ತೆ. ಇನ್ನು ಕೆಂಪು ಬಣ್ಣದ ಬೇಳೆ ಅಥವಾ ಹಣ್ಣುನ ಅಗತ್ಯವಿರೋರಿಗೆ ದಾನ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಸವಾಲಿನ ದಿನ. ಏಕಾಗ್ರತೆ ಕೊರತೆ ಉಂಟಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಇವತ್ತು ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕು. ಸಂಜೆ ನಂತರ ಓದಿನಲ್ಲಿ ಪ್ರಗತಿ ಕಂಡು ಬರುತ್ತೆ. ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರೋರು ಇವತ್ತು ಬಹಳ ಒಳ್ಳೆ ದಿನ. ತಂತ್ರಜ್ಞಾನ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡ್ರೆ ಭಾರಿ ಲಾಭ ನೀವು ಕಾಣ್ತೀರಾ. ರಫ್ತು ಆಮದು ವ್ಯವಹಾರದಲ್ಲಿ ಹೊಸ ಆರ್ಡರ್ಗಳು ಸಿಗೋ ಚಾನ್ಸಸ್ ಇದೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತೆ ಕೇಸರಿ. ಕೆಂಪು ಬಣ್ಣದ ವಸ್ತ್ರ ಧರಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಅದೃಷ್ಟ ಸಂಖ್ಯೆ 1, 9 ಮತ್ತೆ 7. ಅದೃಷ್ಟ ದಿಕ್ಕು ಪೂರ್ವ. ಇದು ನಿಮಗೆ ಲಾಭನ ತಂದ್ಕೊಡತ್ತೆ. ಇನ್ನ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇವತ್ತು ಸಕಾರಾತ್ಮಕದ ದಿನ. ನೀವು ಎಷ್ಟೇ ಬ್ಯುಸಿಯಾಗಿದ್ರೂ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಸಮಯ ಮೀಸಲಿಡಿ. ನೆನಪಿಡಿ, ಮೇಷರಾಶಿಯವರ ಶಕ್ತಿ ಅಥವಾ ಧೈರ್ಯವಂತರಾಗಿರೋದ್ರಿಂದ ಯಾವುದೇ ಹಿಂಜರಿಯದೆ ಮುನ್ನುಗ್ಗಿದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಸುಕುಮಾರ ಗ್ರಹದ ಶುಕ್ರ. ಸ್ಥಿರ ರಾಶಿಯವರು ಆಗಿರುವ ಕಾರಣ ಈ ರಾಶಿಯವರು ಶಾಂತ ಸ್ವಭಾವದವರು. ತಾಳ್ಮೆ ಮತ್ತೆ ಕಲಾತ್ಮಕ ಮನೋಭಾವಕ್ಕೆ ಹೆಸರಾದವರು ನೀವು. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಮಲ್ಲಿ ಅತೀವ ಜವಾಬ್ದಾರಿ, ಸಮಯ ಪ್ರಜ್ಞೆ ಹೆಚ್ಚಾಗತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಕೆಲಸದ ಮೇಲೆ ಬಹಳ ಗಮನ ಇರುತ್ತೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತು ಒಂದು ರೀತಿ ಆಕರ್ಷಣೆ ಇರುತ್ತೆ. ಸಂಕೀರ್ಣವಾದ ಸಮಸ್ಯೆ ಕೂಡ ಮೃದು ಮಾತುಗಳಿಂದ ಬಗೆಹರಿಸ್ತೀರಾ. ಮನಸ್ಸಿನಲ್ಲಿ ಹೊಸ ಯೋಜನೆಗಳಿಗೆ ನೀವು ಲೆಕ್ಕಾಚಾರ ಹಾಕ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗದ ದೃಷ್ಟಿಯಿಂದ ನಿಮಗೆ ಅತ್ಯಂತ ಫಲವಾದ ದಿನ. ವಿರೋಧಿಗಳು ತಲೆ ತಗ್ಗಿಸ್ತಾರೆ. ನಿಮ್ಮ ಪ್ರಾಮಾಣಿಕತೆಗೆ ಶ್ರಮ ಮೇಲಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತಪಡಿಸ್ತಾರೆ. ಇನ್ನು ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ಸಿಗುತ್ತೆ. ಸೃಜನಾತ್ಮಕ ಕೆಲಸದಲ್ಲಿ ವಿನ್ಯಾಸ, ಮಾಧ್ಯಮ, ಕಲೆ ಈ ಕೆಲಸದಲ್ಲಿರೋರಿಗೆ ಅತ್ಯಂತ ಲಾಭ. ಇನ್ನು ಸರ್ಕಾರಿ ವಲಯದಲ್ಲಿ ಏನಾದ್ರೂ ನೀವು ಕೆಲಸ ಮಾಡ್ತಿದ್ರೆ ಪ್ರಮೋಷನ್ನು, ನೀವು ಇಷ್ಟಪಡೋ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆ. ಇನ್ನು ದಾಖಲೆಗಳನ್ನ ವಿಶೇಷವಾಗಿ ಜಾಗರೂಕತೆಯಿಂದ ಇಟ್ಕೋಬೇಕು.
ಆರ್ಥಿಕ ಸಮೃದ್ಧಿ ಮತ್ತೆ ಸಂಪನ್ಮೂಲ ನೋಡೋದಾದ್ರೆ ಬಹಳ ಸ್ಥಿರವಾಗಿರುತ್ತೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕೂಡ ಕಂಡುಬರುತ್ತೆ. ನಿಮಗೆ ನಿರೀಕ್ಷಿತ ಮೂಲಗಳಿಂದ ಹೆಚ್ಚು ಹಣ ಬರುವ ಸಾಧ್ಯತೆ ಇದೆ. ಆದರೆ ಹಳೆ ಸಾಲಗಳನ್ನು ತೀರಿಸಲು ಇದು ಅನುಕೂಲ ಆಗುತ್ತೆ. ಇನ್ನು ಹೂಡಿಕೆ ನೋಡಿದರೆ ಚಿನ್ನ ಮತ್ತೆ ಬೆಳ್ಳಿ ಮೇಲೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇರ್ತೀರಾ, ಅದಕ್ಕೆ ಇವತ್ತು ಶುಭ ಮುಹೂರ್ತ ಕೂಡ ಇದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಆಪ್ತರ ಸಲಹೆ ಪಡೆಯಿದ್ರೆ ಒಳ್ಳೆ ಲಾಭನ ಕಂಡುಕೊಳ್ತೀರಾ. ಇನ್ನು ದೀರ್ಘಾವಧಿಯ ಉಳಿತಾಯ, FD, ಇನ್ಶೂರೆನ್ಸ್ ಇದಕ್ಕೆ ಹಣ ಮೀಸಲಿಡುವುದು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಭದ್ರತೆ ನೀಡುತ್ತೆ. ಕೌಟುಂಬಿಕ ಸೌಖ್ಯ ಮತ್ತೆ ಪ್ರೀತಿ ನೋಡೋದಾದ್ರೆ ಕುಟುಂಬ ಆಧಾರ ಸ್ತಂಭ ನೀವೇ. ಇವತ್ತು ಮನೆಯಲ್ಲಿ ಪ್ರೀತಿ ಮತ್ತೆ ಗೌರವ ಸಿಗತ್ತೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳಿತೀರಾ. ಪ್ರವಾಸಕ್ಕೆ ಪ್ಲಾನ್ ಮಾಡೋದು ಅಥವಾ ಮನೆಗೆ ಬೇಕಾದ ವಸ್ತು ಖರೀದಿಸೋದು, ಇದಕ್ಕೆ ಇಬ್ರು ಒಟ್ಟಿಗೆ ಒಮ್ಮತದಿಂದ ನಿರ್ಧಾರ ಮಾಡ್ತೀರಾ. ಇನ್ನು ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳಲು ಬಹಳ ಒಳ್ಳೆಯ ದಿನ. ತಂದೆ ಅಥವಾ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಅವರ ಆಶೀರ್ವಾದ ನಿಮಗೆ ಕೆಲಸದಲ್ಲಿ ವಿಜಯನ ತಂದುಕೊಡುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ಕೂಡ ದೂರ ಆಗುತ್ತೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಕ್ರಮ ಅಥವಾ ಔತಣಕೂಟ ಏರ್ಪಾಡು ಮಾಡೋ ಸಾಧ್ಯತೆ ಕೂಡ ಇದೆ. ಆರೋಗ್ಯ ಮತ್ತೆ ಆಹಾರ ನೋಡೋದಾದ್ರೆ ಇವತ್ತು ಮಿಶ್ರ ಫಲಗಳಿಂದ ಕೂಡಿದೆ ಆರೋಗ್ಯ. ಆದ್ರೂ ಸ್ವಲ್ಪ ಗಂಟಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸೋಮವಾರ ಆಗಿರೋದ್ರಿಂದ ತಂಪು ಹವಾಮಾನದಿಂದ ಶೀತ ಅಥವಾ ಕಫದಂತಹ ಹುಷಾರಿಲ್ದಂಗ ಆಗತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇನ್ನು ದಿನವಿಡೀ ಕೆಲಸದ ಒತ್ತಡದಿಂದ ಸಂಜೆ ಸಂಗೀತ ಕೇಳೋದು, ಪುಸ್ತಕ ಓದೋದು ಮನಸ್ಸಿನ ಹಗುರ ತಂದುಕೊಡುತ್ತೆ. ಬೆಳಗ್ಗೆ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶದ ಆರೋಗ್ಯ ವೃದ್ಧಿಯಾಗುತ್ತೆ. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕವಾಗಿ ಯೋಚಿಸುವ ಶಕ್ತಿ ಹೆಚ್ಚಾಗುತ್ತೆ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಶಂಸೆ ಸಿಗುತ್ತೆ. ಸಂಶೋಧನೆಯಲ್ಲಿ ತೊಡಗಿಕೊಂಡಿರೋರಿಗೆ ಹೊಸ ಮಾಹಿತಿ ಅಥವಾ ಮಾರ್ಗದರ್ಶನ ಸಿಗುತ್ತೆ. ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಾ ಇದ್ರೆ ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ. ವ್ಯಾಪಾರ ಮತ್ತೆ ಉದ್ಯಮ ನೋಡೋದಾದ್ರೆ ಇವತ್ತು ಗಿರಾಕಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಬಟ್ಟೆ, ಆಭರಣ, ದಿನಸಿ ವ್ಯಾಪಾರ ಮಾಡೋರಿಗೆ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಲಿ. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಕರಾರುಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ಕೆನೆ ಮತ್ತೆ ಕೆಂಪು. ಅದೃಷ್ಟ ಸಂಖ್ಯೆ 2, 6, 8. ಅದೃಷ್ಟ ದಿಕ್ಕು ದಕ್ಷಿಣ. ಈ ದಿಕ್ಕು ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ ಕ್ಷೀರಾಭಿಷೇಕ ಮಾಡಬೇಕು. ಇವತ್ತು ಸೋಮವಾರ ಆಗಿರೋದ್ರಿಂದ ಈಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಮಾನಸಿಕ ಕ್ಲೇಶ ದೂರ ಆಗುತ್ತೆ. ಇನ್ನು ಬಡವರಿಗೆ, ಅಗತ್ಯವಿರೋರಿಗೆ ಅನ್ನದಾನ ಮಾಡೋದು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರನ 21 ಬಾರಿ ಜಪಿಸಬೇಕು. ಇದರಿಂದ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಬಲ ಹೆಚ್ಚಾಗಿ ಸಕಲ ಸುಖಗಳನ್ನ ಕೊಡುತ್ತೆ. ಒಟ್ಟಾರೆಯಾಗಿ ವೃಷಭರಾಶಿಯವರಿಗೆ ಇವತ್ತು ತಾಳ್ಮೆಯಿಂದ ಯಶಸ್ಸಿನ ಮೂಲ ಮಂತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ನೈಸರ್ಗಿಕವಾದ ಶಾಂತ ಸ್ವಭಾವವನ್ನ ಕಾಯ್ದಿಟ್ಟುಕೊಳ್ಳಿ. ಈ ಸೋಮವಾರ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂತಹ ಸಕಾರಾತ್ಮಕ ಬದಲಾವಣೆ ತರುತ್ತೆ. ಇನ್ನು ಆರ್ಥಿಕ ಮತ್ತೆ ಕೌಟುಂಬಿಕವಾಗಿ ಭದ್ರತೆ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುದ್ಧಿಕಾರಿಕನಾದ ಬುಧ ಗ್ರಹ. ಈ ರಾಶಿಯವರು ತಮ್ಮ ಚತುರತೆ, ಸಂವಹನ ಕಲೆ ಮತ್ತು ಬಹುಮುಖ ಸಭೆಗಳಿಗೆ ಹೆಸರಾದವರು. ಚಂದ್ರನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಮಿಥುನ ರಾಶಿಯವರಿಗೆ ಅತ್ಯಂತ ಅದೃಷ್ಟ ದಿನ ಸೂಚಿಸುತ್ತೆ. ನಿಮ್ಮಲ್ಲಿ ಅದಮ್ಯ ಚಿಂತನೆಗಳು ಹೆಚ್ಚಾಗುತ್ತೆ. ಬುಧನ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತೆ. ಕಠಿಣ ನಿರ್ಧಾರಗಳನ್ನು ಬಹಳ ಸರಳವಾಗಿ, ಸುಲಭವಾಗಿ ತೆಗೆದುಕೊಳ್ತೀರಾ. ಇವತ್ತು ನೀವು ಹೊಸ ವಿಷಯಗಳನ್ನ ಕಲಿಯಲು ಆಸಕ್ತಿ ತೋರಿಸ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗದ ದೃಷ್ಟಿಯಿಂದ ಇವತ್ತು ಸುವರ್ಣ ಅವಕಾಶದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪತ್ರಿಕೋದ್ಯಮ, ಶಿಕ್ಷಕ ವೃತ್ತಿ, ಸಾಹಿತ್ಯ ಮತ್ತೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಅತ್ಯಂತ ಲಾಭದ ದಿನ. ನಿಮ್ಮ ಮಾತುಗಳು ಜನರ ಮೇಲೆ ಪ್ರಭಾವ ಬೀರುತ್ತೆ. ಹೊಸ ಕೆಲಸಕ್ಕೆ ಹುಡುಕಾಟ ನಡೆಸ್ತಾ ಇದ್ರೆ ಇವತ್ತು ಪ್ರತಿಷ್ಠಾ ಕಂಪನಿಗಳಿಂದ ಸಂದರ್ಶನ ಕರೆ ಬರುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗುತ್ತೆ. ನೀವು ನೀಡಿದ ಐಡಿಯಾ ಸಂಸ್ಥೆಯಲ್ಲಿ ಬೆಳವಣಿಗೆಗೆ ಪೂರಕ ಆಗತ್ತೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವತ್ತು ದೂರ ಆಗುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಹೂಡಿಕೆ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಹಳೆ ಸಮಸ್ಯೆಗಳಿಂದ ಮುಕ್ತಿ ಸಿಗುವ ಕಾಲ. ಅನಿರೀಕ್ಷಿತವಾಗಿ ಹಣದ ಒಳಹರಿವು ಇರುತ್ತೆ. ಯಾರಿಗಾದ್ರೂ ಹಣ ಸಾಲ ನೀಡಿದ್ರೆ ಅದು ಇವತ್ತು ಮರಳಿ ಬರುವ ಸಾಧ್ಯತೆ ಇದೆ. ಇನ್ನು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್
ಹೂಡಿಕೆ ಮಾಡೋಕ್ಕೆ ಬಹಳ ಯೋಗ್ಯವಾದ ದಿನ. ಆದರೆ ದುರಾಸೆಗೆ ಬಿದ್ದು ದೊಡ್ಡ ಮೊತ್ತದ ಹಣನ ರಿಸ್ಕಿಗೆ ಕೊಡಕ್ಕೆ ಹೋಗಬೇಡಿ. ಇನ್ನು ಭವಿಷ್ಯದ ದೃಷ್ಟಿಯಿಂದ ಹೊಸ ಉಳಿತಾಯ ಯೋಜನೆ ಪ್ರಾರಂಭಿಸಲು ನೀವೇ ನಿರ್ಧಾರ ಮಾಡ್ತೀರಾ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಬಹಳ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಜೀವನ ಸಂಗಾತಿ ಇವತ್ತು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ತಾರೆ. ಸಂಜೆ ಹೊರಗಡೆ ಹೋಗೋದು, ಪ್ರವಾಸ ಯೋಜನೆ ಮಾಡೋದು, ಇದನ್ನ ಯೋಚನೆ ಮಾಡ್ತೀರಾ. ಇನ್ನು ಒಡ ಹುಟ್ಟಿದವರೊಂದಿಗೆ ಸಹಾಯ ಅಥವಾ ಬೆಂಬಲ ಸಿಗುತ್ತೆ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದ ಚರ್ಚೆ ಅವು ಸೌಹಾರ್ದಯುತವಾಗಿ ಮುಕ್ತಾಯಗೊಳ್ಳುತ್ತೆ. ಇನ್ನು ಹಳೆ ಸ್ನೇಹಿತರ ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗತ್ತೆ. ಇದು ನಿಮ್ಮ ಮನಸ್ಸಿಗೆ ಹಗೂರ ಭಾವ ನೀಡುತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ಬಹಳ ಜಾಗರೂಕತೆಯಿಂದ ನೀವಿರಬೇಕು. ಅತಿಯಾದ ಕೆಲಸದ ಒತ್ತಡದಿಂದ ನರಗಳ ದೌರ್ಬಲ್ಯ ಅಥವಾ ಕೈಕಾಲು ನೋವು ಕಾಣಿಸ್ಕೊಳ್ಬಹುದು. ದೀರ್ಘಕಾಲದವರೆಗೆ ಒಂದೇ ಕಡೆ ಕುಳಿತು ಕೆಲಸ ಮಾಡಕ್ ಹೋಗ್ಬೇಡಿ. ಇನ್ನು ಚಂಚಲ ಮನಸ್ಸು ನಿಮ್ಮನ್ನು ಕಾಡ್ಬೋದು. ಏಕಾಗ್ರತೆಗಾಗಿ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡಿ, ಹೆಚ್ಚು ನೀರು ಕುಡೀರಿ, ಹಣ್ಣು ಹಂಪಲು ಸೇವಿಸಿ, ಹೊರಗಿನ ಎಣ್ಣೆ ಪದಾರ್ಥದಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗ್ರಹಗಳ ಅನುಕೂಲ ಹೆಚ್ಚಾಗತ್ತೆ. ಗಣಿತ, ವಿಜ್ಞಾನ ಇಂಥ ಕಷ್ಟ ವಿಷಯಗಳನ್ನ ಚೆನ್ನಾಗಿ ಪ್ರಗತಿ ಕಂಡು ಬರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಇದೆ. ವಿದೇಶಿ ಭಾಷೆಗಳನ್ನ ಕಲಿಯಲು ಆಸಕ್ತಿ ಇರೋರಿಗೆ ಹೊಸ ಆರಂಭ ದಿನ ಅಂದ್ರೆ ತಪ್ಪಾಗಲ್ಲ. ಇನ್ನು ವ್ಯಾಪಾರಸ್ಥರಿಗೆ ಲಾಭದ ಪ್ರಮಾಣ ಸುಧಾರಿಸಲಿದೆ. ಹೊಸ ಉದ್ಯೋಗ ಪ್ರಾರಂಭಿಸಕ್ಕೆ ಯೋಚನೆ ಮಾಡ್ತಾ ಇದ್ರೆ ಇದು ಒಳ್ಳೆ ಟೈಮ್. ಆನ್ಲೈನ್ ವ್ಯವಹಾರ ಮಾಡೋರಿಗೆ ಗಿರಾಕಿಗಳಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತೆ. ನಿಮ್ಮ ಕ್ರಿಯಾಶೀಲತೆ ವ್ಯಾಪಾರದಲ್ಲಿ ವಿಸ್ತರಣೆ ಆಗಕ್ಕೆ ನೇರವಾಗಿ ನೆರವಾಗುತ್ತೆ. ಇನ್ನು ಅದೃಷ್ಟ ಅಂಶಗಳು ನೋಡೋದಾದ್ರೆ ಶುಭ ಬಣ್ಣ ಹಸಿರು, ತಿಳಿ ಹಳದಿ. ಈ ಬಣ್ಣ ನಿಮ್ಮ ಬುದ್ಧಿ ಶಕ್ತಿಯನ್ನು ಚತುರತೆಗೊಳಿಸುತ್ತೆ. ಅದೃಷ್ಟ ಸಂಖ್ಯೆ 3, 5, 9. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ಇದು ನಿಮಗೆ ಶುಭವನ್ನ ತಂದುಕೊಡುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ವಿಘ್ನ ನಿವಾರಕ ಗಣೇಶನಿಗೆ ದೂರ್ವೆ ಅಥವಾ ಗರಿಕೆಯನ್ನು ಅರ್ಪಿಸಬೇಕು. ಇದರಿಂದ ನಿಮ್ಮ ಕೆಲಸದಲ್ಲಿ ಬರೋ ಅಡೆತಡೆಗಳು ನಿವಾರಣೆ ಆಗುತ್ತೆ. ಸೋಮವಾರದ ಅಂಗವಾಗಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರನ ಜಪಿಸುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ. ಹಸಿರು ಬಟ್ಟೆ ಅಥವಾ ಹೆಸರು ಬೇಳೆ ದಾನ ಮಾಡಿ ಬಡವರಿಗೆ. ನಿಮ್ಮ ರಾಶಿಯಾಧಿಪತಿ ಬುಧನ ಸಂತುಷ್ಟಗೊಳ್ಳುತ್ತಾನೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ದಿನ ಭಾಗ್ಯೋದಯದ ಸಂಕೇತ ಅಂದ್ರೆ ತಪ್ಪಾಗಲ್ಲ. ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಇವತ್ತು ನೀವು ಹೊಸ ಕಾರ್ಯಕ್ಕೆ ಕೈ ಹಾಕಿದರೆ ಅದರಲ್ಲಿ ಜಯ ಸಿಗತ್ತೆ. ಕೌಟುಂಬಿಕ ಸುಖ ಮತ್ತೆ ಆರ್ಥಿಕ ಪ್ರಗತಿಯಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನೆನಪಿಟ್ಕೊಳ್ಳಿ, ಅನಗತ್ಯ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕು. ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಕ್ಕೆ ಮಾತ್ರ ಬಳಸಿ. ಈ ಸೋಮವಾರ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮತ್ತೆ ಬೆಳಕನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ನೀವು ಭಾವನಾತ್ಮಕ ಜೀವಿಗಳು, ಕರುಣಾಮಯಿಗಳು, ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರು. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಿರೋದ್ರಿಂದ, ಅಧಿಪತಿ 8ನೇ ಮನೆಯಲ್ಲಿರೋದ್ರಿಂದ ಮನಸ್ಸಿನಲ್ಲಿ ಅಲ್ಪ ಸ್ವಲ್ಪ ಗೊಂದಲ ಅಥವಾ ಅನಿಶ್ಚಿತ ಭಾವನೆ ಮೂಡುತ್ತೆ. ಆದರೆ ಸೋಮವಾರದ ಅಧಿಪತಿ ಚಂದ್ರನೇ ಆಗಿರೋದ್ರಿಂದ ಶಿವನ ಆರಾಧನೆಯಿಂದ ನೀವು ಈ ಮಾನಸಿಕ ಸ್ಥಿರತೆಯನ್ನ ಜಯಿಸಬಹುದು. ನಿಮ್ಮ ಅಂತಃಪ್ರಜ್ಞೆ ಅತ್ಯಂತ ಬಲವಾಗಿರುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕಚೇರಿಯಲ್ಲಿ ಅನಿರೀಕ್ಷಿತ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸಂಯಮ ಇರಲಿ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆ ಸಹಿಸಕ್ಕೆ ಆಗಲ್ಲ. ವಿರೋಧಿಗಳು ನಿಮ್ಮಿಂದ ಪಿತೂರಿ ನಡೆಸ್ತಾ ಇರ್ತಾರೆ. ಆದರೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಶ್ರೀರಕ್ಷೆಯಾಗತ್ತೆ. ಈ ಸಂಶೋಧನೆ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಆವಿಷ್ಕಾರ, ಒಳನೋಟಗಳು ಲಭ್ಯ ಆಗುತ್ತೆ. ಇನ್ನು ರಹಸ್ಯಗಳನ್ನು ಛೇದಿಸುವಲ್ಲಿ, ಅದ್ರ ಹಿಂದೆ ಕೆಲಸ ಮಾಡುವಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಾ. ಆರ್ಥಿಕ ಪರಿಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ. ಆದರೂ ಒಂದು ಸ್ವಲ್ಪ ನೀವು ಎಚ್ಚರವಾಗಿರಬೇಕು. ಆರೋಗ್ಯದ ನಿಮಿತ್ತ ಅಥವಾ ಮನೆ ದುರಸ್ತಿಗೆ ಹಠಾತ್ ಖರ್ಚು ಎದುರಾಗಬಹುದು. ಹಣದ ವಹಿವಾಟು ಮಾಡೋಕೆ ದಾಖಲೆನ ನೀವು ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ವಿಮೆ, ಪಿತ್ರಾರ್ಜಿತ ಆಸ್ತಿ ಸಂಬಂಧಿಸಿದ ಹಣ ಬರಬೇಕಿದ್ರೆ ಅದು ಇವತ್ತು ಚಾಲನೆ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಹಿರಿಯರೊಂದಿಗೆ ಚರ್ಚಿಸಲು ಒಳ್ಳೆ ಟೈಮ್ ಇದು. ಇನ್ನು ಹೊಸ ಹೂಡಿಕೆಗಳಲ್ಲಿ ಕೈ ಹಾಕಿದ್ರೆ ಉತ್ತಮ ಆಗಿರುತ್ತೆ. ವಿಶೇಷವಾಗಿ ರಿಸ್ಕ್ ಇರುವ ಷೇರುಗಳಲ್ಲಿ ಹಣ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ನಿಮಗೆ ಕಟಕ ರಾಶಿಯವರಿಗೆ ಕುಟುಂಬವೇ ಪ್ರಪಂಚ. ಕೌಟುಂಬಿಕವಾಗಿ ಸ್ವಲ್ಪ ಕೆಲವು ಏರಿಳಿತ ಕಂಡು ಬರುತ್ತೆ. ನಿಮ್ಮ ಜೀವನ ಸಂಗಾತಿ ಭಾವನೆಗಳನ್ನ ಗೌರವ ನೀಡಿ. ಸಣ್ಣ ವಿಷಯಗಳನ್ನ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ. ಇವತ್ತು ಅವರ ಬೆಂಬಲ ನಿಮಗೆ ಮಾನಸಿಕ ಸ್ಥಿರತೆ ನೀಡುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ
ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅವರ ವಿದ್ಯಾಭ್ಯಾಸದ ಪ್ರಗತಿ ಬಗ್ಗೆ ಚರ್ಚಿಸಲು ಸಂಜೆ ಒಳ್ಳೆ ಟೈಮು. ದೂರದ ಸಂಬಂಧಿಕರಿಂದ ನಿರೀಕ್ಷಿತ ವಾರ್ತೆ ಕೇಳಬಹುದು. ಮನೆಯಲ್ಲಿ ಶಾಂತಿಯನ್ನ ಕಾಪಾಡಿಕೊಂಡ್ರೆ ಮೌನವೇ ಶ್ರೇಷ್ಠ ಅಸ್ತ್ರ ಅಂತ ಹೇಳ್ಬೋದು. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ವಿಶೇಷ ಕಾಳಜಿನ ವಹಿಸಬೇಕು ನೀವು. ಅಜೀರ್ಣ, ಹೊಟ್ಟೆ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹಗುರವಾದ ಆಹಾರ, ಮನೆಯಲ್ಲಿ ತಯಾರಿಸಿದ ಆಹಾರನ ಸೇವಿಸಬೇಕು. ಇನ್ನು ಅತಿಯಾಗಿ ಯೋಚನೆ ಮಾಡೋದ್ರಿಂದ ತಲೆನೋವು, ನಿದ್ರಾಹೀನತೆ ಉಂಟಾಗುತ್ತೆ. ರಾತ್ರಿ ಮಲಗುವಾಗ ಧ್ಯಾನ ಮಾಡಿ. ಅತಿ ಹೆಚ್ಚು ನೀರು ಕುಡೀರಿ. ದೈಹಿಕ ಉಷ್ಣತೆ ಸಮತೋಲನಕ್ಕೆ ಸಹಕಾರ ಆಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಮನಸ್ಸು ಓದಿನಿಂದ ಹೊರಗೆ ಅಲಿಯುವ ಸಾಧ್ಯತೆ ಇದೆ. ಯೋಗ, ಪ್ರಾಣಾಯಾಮ ಮೂಲಕ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಂಶೋಧನೆ ವಿದ್ಯಾರ್ಥಿಗಳಿಗೆ ಹೆಚ್ಚು ತಾಳ್ಮೆ ಅಗತ್ಯ. ಗುರುವಿನ ಮಾರ್ಗದರ್ಶನವನ್ನು ಪಡಿಬೇಕು. ಇನ್ನು ವ್ಯಾಪಾರ ಮತ್ತೆ ಉದ್ಯಮಿಗಳಿಗೆ ನಿಗದಿತ ಪ್ರಗತಿ ಇರುತ್ತೆ. ಹಣ ಬಾಕಿ ವಸೂಲಾತಿಗೆ ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಬೇಕು. ಹೊಸ ಒಪ್ಪಂದಗಳನ್ನ ಮಾಡ್ಕೊಳ್ಳಕ್ಕೆ ಇವತ್ತು ಬಹಳ ಒಳ್ಳೆ ದಿನ. ಹಾರ್ಡ್ವೇರು ಅಥವಾ ಕಬ್ಬಿಣ ವ್ಯಾಪಾರ ಅವರಿಗೆ ಸಾಧಾರಣ ಲಾಭ ಕಂಡು ಬರ್ತಾ ಇದೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿಯ ಬಣ್ಣ. ಇದು ನಿಮಗೆ ಮನಸ್ಸು ಶಾಂತಗೊಳಿಸುತ್ತೆ. ಇನ್ನು ಅದೃಷ್ಟ ಸಂಖ್ಯೆ 2, 7, 4. ಅದೃಷ್ಟ ದಿಕ್ಕು ವಾಯುವ್ಯ. ಈ ದಿಕ್ಕು ನಿಮ್ಮ ಸಾಧಾರಣ ಫಲ ನೀಡುತ್ತೆ. ವಿಶೇಷ ಪರಿಹಾರ ಬೇಕಾದ್ರೆ ಸೋಮವಾರದ ಅಧಿಪತಿ ಮತ್ತೆ ರಾಶ್ಯಾಧಿಪತಿಯ ಆರಾಧ್ಯ ದೈವ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವನ್ನ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರ ಜಪ ಮಾಡೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟ ದೂರ ಆಗತ್ತೆ. ಚಂದ್ರನ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರನ 11 ಬಾರಿ ಪಠಿಸಿ. ಇದು ನಿಮ್ಮ ಮಾನಸಿಕ ಸ್ಥೈರ್ಯ ಹೆಚ್ಚು ಮಾಡುತ್ತೆ. ಈ ದಿನ ಬಡವರಿಗೆ ಬಿಳಿ ಬಣ್ಣದ ವಸ್ತು, ಹಾಲು, ಅಕ್ಕಿ, ಸಕ್ಕರೆ ದಾನ ಮಾಡೋದು ಪುಣ್ಯದ ಕೆಲಸ. ಇದು ಚಂದ್ರನ ದೋಷನ ಕಡಿಮೆ ಮಾಡುತ್ತೆ. ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ಕಟಕ ರಾಶಿಯವರು ತಾಳ್ಮೆ ಪರೀಕ್ಷೆ ಮಾಡೋ ದಿನ. ಅತಿಯಾದ ಭಾವನಾತ್ಮಕತೆ ನಿರ್ಧಾರವನ್ನು ತೆಗೆದುಕೊಳ್ಳಕ್ ಹೋಗ್ಬಿಡಿ. ಅದು ಸಂಕಷ್ಟಕ್ಕೆ ಸಿಲುಕತ್ತೆ. ಗ್ರಹಗತಿಗಳು ನಿಮ್ಮನ್ನು ಸ್ವಲ್ಪ ಹಿಂತೆಗೆಯುವಂತೆ ಕಂಡರೂ ನಿಮ್ಮ ಭವಿಷ್ಯದ ದೊಡ್ಡ ಜಿಗಿತ ಸಿದ್ಧರಾಗ್ತಾ ಇರಬಹುದು. ಆರ್ಥಿಕ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕುಟುಂಬಕ್ಕೆ ಸೌಹಾರ್ದತೆ ಇರತ್ತೆ. ಇನ್ನು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಾಧ್ಯವಾದರೆ ನಾಳೆಗದನ್ನ ಮುಂದೂಡಿ. ಯಾಕಂದ್ರೆ ಇವತ್ತು ಟೈಮ್ ಸರಿ ಇಲ್ಲ. ಶಾಂತವಾಗಿರೋದು, ಭಗವಂತನ ಮೇಲೆ ನಂಬಿಕೆ ಇಡಿ. ಈ ಸಂಜೆ ವೇಳೆ ನಿಮ್ಮ ಮನಸ್ಸಿನಲ್ಲಿದ್ದ ಮೋಡಗಳು ಸರಿದು ಹೊಸ ಆಶಾವಾದಿ ಮೂಡಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೌರಮಂಡಲದ ರಾಜನಾದ ಸೂರ್ಯದೇವ. ಈ ರಾಶಿಯವರು ಸ್ವಾಭಾವಿಕ ನಾಯಕತ್ವದ ಗುಣ ಹೊಂದಿರೋರು. ಆತ್ಮವಿಶ್ವಾಸ, ರಾಜವೈಭೋಗಕ್ಕೆ ಮನೋಭಾವವನ್ನು ಹೊಂದಿರೋರು. ಚಂದ್ರನು ಇವತ್ತು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆ ಬರುತ್ತೆ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಅದಮ್ಯ ಚೈತನ್ಯವಿದ್ರೂ ಇವತ್ತು ನೀವು ಹೋದ ಕಡೆಯಲ್ಲೆಲ್ಲ ಗಮನ ಸೆಳೀತೀರಾ. ನೀವು ಕೈಗೊಳ್ಳೋ ನಿರ್ಧಾರ ಭವಿಷ್ಯದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತೆ. ನಿಮ್ಮಲ್ಲಿರುವ ಸಂಘಟನಾ ಚತುರತೆ ಇವತ್ತು ಕಠಿಣ ಸವಾಲನ್ನು ಎದುರಿಸಲು ಸಹಾಯ ಮಾಡುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಸಿಂಹ ಪಾಲು ಯಶಸ್ಸು ಕಾದಿದೆ. ಕಚೇರಿಯಲ್ಲಿ ನೀವು ವಹಿಸುವ ನಾಯಕತ್ವ ಎಲ್ಲರಿಗೆ ಮೆಚ್ಚುಗೆ ವ್ಯಕ್ತಪಡುತ್ತೆ. ಹೊಸ ಪ್ರಾಜೆಕ್ಟ್ ಅಥವಾ ಟೆಂಡರ್ ಪಡೆಯಲು ಇವತ್ತು ಒಳ್ಳೆ ದಿನ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಪ್ರಮೋಷನ್ ಸುದ್ದಿ ಮತ್ತೆ ಹಿರಿಯ ಅಧಿಕಾರಿಗಳಿಂದ ವಿಶೇಷ ಸನ್ಮಾನ ಸಿಗೋ ಸಾಧ್ಯತೆ ಇದೆ. ಸೃಜನಾತ್ಮಕ ಕ್ಷೇತ್ರದಲ್ಲಿರೋರಿಗೆ ಹೊಸ ಆವಿಷ್ಕಾರ ಮಾಡಲು ಒಳ್ಳೆ ಅವಕಾಶ. ನಿಮ್ಮ ಕೆಲಸದ ಶೈಲಿ ಇತರರು ಮಾದರಿಯಾಗಿ ತಗೋತಾರೆ. ನಿಮ್ಮ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರಿಗೆ ಸಂಪೂರ್ಣ ಸಹಕಾರ ಸಿಗತ್ತೆ. ಆದ್ರೆ ಅಹಂಕಾರವನ್ನು ಬದಿಗಿಟ್ಟು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಬಹಳ ಲಾಭದಾಯಕ ದಿನ ಇವತ್ತು. ಇನ್ನು ದೀರ್ಘಕಾಲದ ಹೂಡಿಕೆಗೆ ಇವತ್ತು ಬಹಳ ಒಳ್ಳೆ ದಿನ. ಸೂರ್ಯನ ಅನುಗ್ರಹ ಇರೋದ್ರಿಂದ ನೀವು ಮಾಡೋ ಆರ್ಥಿಕ ಯೋಜನೆ ಬಹಳ ಫಲದಾಯಕವಾಗಿರುತ್ತೆ. ಇನ್ನು ಐಷಾರಾಮಿ ವಸ್ತು ಖರೀದಿಗೆ, ವಾಹನ ದುರಸ್ತಿಗೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಅನಗತ್ಯ ಆಡಂಬರಕ್ಕಾಗಿ ಹಣ ಖರ್ಚು ಮಾಡಕ್ ಹೋಗ್ಬೇಡಿ. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ಇವತ್ತು ಪ್ರೀತಿ ಗೌರವ ಹೆಚ್ಚಾಗತ್ತೆ. 7ನೇ ಮನೆಯಲ್ಲಿ ಚಂದ್ರ ಸಂಚಾರ. ಸಂಗಾತಿಯೊಂದಿಗೆ ಸುಂದರ ಮತ್ತೆ ರೊಮ್ಯಾಂಟಿಕ್ ಕ್ಷಣನ ಕಳೀತೀರಾ. ಪರಸ್ಪರ ನಡುವೆ ಅಸಮಾಧಾನ ದೂರವಾಗಿ ಪ್ರೀತಿ ಹೆಚ್ಚಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ನಿಮಗೆ ಹೆಮ್ಮೆ ತರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಅವರ ಮಾರ್ಗದರ್ಶನ ನಿಮಗೆ ಲಾಭ ತಂದುಕೊಡುತ್ತೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಾ. ಆರೋಗ್ಯ ಮತ್ತೆ ದೈಹಿಕ ಶಕ್ತಿ ನೋಡೋದಾದ್ರೆ ಇವತ್ತು
ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತೇಜಕ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದ್ರೂ ಅತಿಯಾದ ಆತ್ಮವಿಶ್ವಾಸದಿಂದ ಆಹಾರವನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಇನ್ನು ಬಿಸಿಲಿನ ಪ್ರಭಾವದಿಂದ ತಲೆನೋವು, ಕಣ್ಣಿನೂರಿ ಕಾಣಿಸ್ಕೊಳ್ಬಹುದು. ಸಾಕಷ್ಟು ನೀರು ಕುಡಿಬೇಕು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ನಿಮ್ಮ ದೈಹಿಕ ಮತ್ತೆ ಮಾನಸಿಕ ಸ್ಥಿರತೆ ಹೆಚ್ಚು ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಏಕಾಗ್ರತೆ ಹೆಚ್ಚಿರುವ ದಿನ. ವಿಶೇಷವಾಗಿ ವೈದ್ಯಕೀಯ, ರಾಜಕೀಯ ಶಾಸ್ತ್ರ, ಆಡಳಿತ ಪರೀಕ್ಷೆ ಸಿದ್ಧತೆ ನಡೆಸುವವರಿಗೆ ಉತ್ತಮ ಫಲಿತಾಂಶದ ಸೂಚನೆ ಇದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಲು ಇವತ್ತು ಬಹಳ ಒಳ್ಳೆ ಮುಹೂರ್ತ. ಇನ್ನು ವ್ಯಾಪಾರಸ್ಥರಿಗೆ ಧನಲಾಭದ ಯೋಗ ಇದೆ. ಬಟ್ಟೆ, ಚಿನ್ನದ ಆಭರಣ, ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರದ ಮೇಲೆ ಹೆಚ್ಚಿನ ಲಾಭ ನೋಡಬಹುದು. ಇನ್ನು ವ್ಯವಹಾರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಹೊಸ ಮಾರುಕಟ್ಟೆಗೆ ಅನ್ವೇಷಿಸಲು ಇವತ್ತು ಬಹಳ ಒಳ್ಳೆಯ ಸಮಯ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೇಸರಿ, ಕೆಂಪು ಮತ್ತೆ ಬಂಗಾರದ ಬಣ್ಣ. ನೀವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ತೀರಾ. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ಇದು ನಿಮಗೆ ಅತ್ಯಂತ ಶ್ರೇಯಸ್ಕರ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಮುಂಜಾನೆ ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರು, ಕೆಂಪು ಹೂವನ್ನ ಅರ್ಪಿಸಬೇಕು. ಅದು ಅರ್ಘ್ಯ ಅಂತಾರೆ. ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರನ 108 ಬಾರಿ ಜಪಿಸಬೇಕು. ಸೋಮವಾರ ಆಗಿರೋದ್ರಿಂದ ಅಂಗವಾಗಿ ಶಿವನಿಗೆ ಅಭಿಷೇಕ ಮಾಡಬೇಕು. ಶಿವನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ. ಗೋಧಿಯನ್ನು ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನ ದಾನ ಮಾಡೋದ್ರಿಂದ ಸೂರ್ಯನ ದೋಷಗಳು ನಿವಾರಣೆಯಾಗಿ ಭಾಗ್ಯೋದಯವಾಗತ್ತೆ. ಇನ್ನು ದಿನದ ಸಾರಾಂಶ ನೋಡೋದಾದ್ರೆ ಸಿಂಹ ರಾಶಿಯವರಿಗೆ ಸಕಲ ಸೌಲಭ್ಯಗಳನ್ನ ನೀಡುವ ದಿನ ಇವತ್ತು. ನಿಮ್ಮ ಮಾತು ಮತ್ತೆ ನಡವಳಿಕೆ ಸಂಯಮವಿರುತ್ತೆ. ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಗ್ರಹಗತಿಗಳು ಪೂರಕವಾಗಿದ್ದು ಹಳೆಯ ಬಾಕಿ ಉಳಿದಿರೋ ಕೆಲಸನ ಮುಗಿಸ್ತೀರಾ. ಯಾರೊಂದಿಗೂ ಅಹಂಕಾರದಿಂದ ವರ್ತಿಸನೆ ಹೋಗ್ಬೇಡಿ. ನಿಮ್ಮ ಯಶಸ್ಸಿನ ಇತರರ ಸಹಕಾರನೂ ಬೇಕು. ನೆನಪಿಡಿ, ಸಂಜೆ ಹೊತ್ತಿಗೆ ಸಣ್ಣ ಪ್ರಮಾಣದ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಮನಸ್ಸು ಇನ್ನಷ್ಟು ಮುದಗೊಳ್ಳುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಬಾಕಿ ಉಳಿದಿರೋ ಕೆಲಸ ಮುಗಿಸ್ತೀರಾ. ನೀವು ವಿಶ್ಲೇಷಣಾತ್ಮಕ ಮನೋಭಾವದವರು, ಶಿಸ್ತು ಮತ್ತೆ ಪರ್ಫೆಕ್ಷನ್ಗೆ ಹೆಸರಾದವರು. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಅಂದ್ರೆ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಇದು ಕೇಳಲು ಸ್ವಲ್ಪ ಕಠಿಣ ಅನ್ಸತ್ತೆ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಚಂದ್ರ ಹರ್ಷ ಯೋಗಕ್ಕೆ ಸಮಾನ ಪಾಲು ಕೂಡ ನೀಡ್ತಾನೆ. ನಿಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಎಂಥ ಕಠಿಣ ಸವಾಲು ಎದುರಿಸೋಕೆ ಧೈರ್ಯ ಬರುತ್ತೆ. ಬುಧನ ಪ್ರಭಾವದಿಂದ ಮಾತುಗಳು ಅತ್ಯಂತ ತಾರ್ಕಿಕವಾಗಿರುತ್ತೆ. ಇವತ್ತು ನೀವು ಭಾವನೆಗಳಿಗಿಂತ ಬುದ್ಧಿಗೆ ಹೆಚ್ಚು ಮನ್ನಣೆ ಕೊಡಬೇಕು. ವೃತ್ತಿ ಜೀವನ ಮತ್ತೆ ಉದ್ಯೋಗ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಕೆಲಸನೇ ದೇವ್ರು. ಇವತ್ತು ನಿಮ್ಮ ವೃತ್ತಿ ಬದುಕಿನಲ್ಲಿ ಕೆಲವು ಬೆಳವಣಿಗೆ ಕಾಣುತ್ತೆ. ಕಚೇರಿಯಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಮೆಚ್ಚುಗೆ ವ್ಯಕ್ತ ಆಗತ್ತೆ. ಬಾಕಿ ಉಳಿದಿರೋ ಕೆಲಸಗಳನ್ನ, ಪ್ರಾಜೆಕ್ಟ್ ಅನ್ನ ಇವತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿಷ್ಠಿತ ಸಂಸ್ಥೆಗಳಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತೆ. IT, ಬ್ಯಾಂಕಿಂಗ್, ಸಂಶೋಧನೆ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಲಾಭದ ದಿನ. ಆಮೇಲೆ ನಿಮ್ಮ ಚತುರತೆಯಿಂದ ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದ ಗೊಂದಲ ಪರಿಹಾರ ಆಗುತ್ತೆ. ತಂಡದ ನಾಯಕತ್ವ ವಹಿಸಿಕೊಳ್ಳಲು ಇವತ್ತು ಸೂಕ್ತ ಸಮಯ. ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವಾಗ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭನ ಮುನ್ಸೂಚನೆ ಇದೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಇವತ್ತು ಸುದಿನ ಅಂತ ಹೇಳ್ಬಹುದು. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುತ್ತೆ. ಹಳೆಯ ಹೂಡಿಕೆಗಳಿಂದ, ಇನ್ಶೂರೆನ್ಸ್ ಇಂದ ಲಾಭ ಕೈ ಸೇರತ್ತೆ. ದೀರ್ಘಕಾಲದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಇವತ್ತು ಹಣಕಾಸಿನ ಹೊಂದಾಣಿಕೆ ಸಾಲ ತೀರಿಸಲು ದೀಪವಾಗತ್ತೆ. ಇವತ್ತು ಸ್ವಭಾವತಃ ಮಿತವ್ಯಯಿಗಳು ನೀವು. ಇವತ್ತು ಕೂಡ ಅನಗತ್ಯ ಖರ್ಚುಗಳು ಕಡಿತಗೊಳಿಸಿದ್ರೆ ಉಳಿತಾಯದ ಕಡೆ ಗಮನ ಹರಿಸಬೇಕು. ಮನೆ ಅಥವಾ ನೀಡಲು ಇವತ್ತು ಬಹಳ ಒಳ್ಳೆ ದಿನ. ಕುಟುಂಬದ ಮತ್ತೆ ಸಾಮಾಜಿಕ ಜೀವನದಲ್ಲಿ ಸೌಹಾರ್ದತೆ, ಶಾಂತಿ ಕಂಡು ಬರ್ತಾ ಇದೆ. ಜೀವನ ಸಂಗಾತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಸಾಥ್ ನೀಡ್ತಾರೆ. ಮನೆಯ ಜವಾಬ್ದಾರಿಗಳು ಹಂಚಿಕೊಳ್ಳಲು ಮೂಲಕ ಪರಸ್ಪರ ಪ್ರೀತಿ ಹೆಚ್ಚಾಗತ್ತೆ. ತಂದೆ ಅಥವಾ ತಾಯಿ ಆರೋಗ್ಯದ ಕಡೆ ಗಮನ ಇರುತ್ತೆ. ಅವರೊಂದಿಗೆ ಕಳೆಯುವ ಸಮಯ ನಿಮಗೆ ಮಾನಸಿಕ ನೆಮ್ಮದಿ ತಂದುಕೊಡುತ್ತೆ. ಇವತ್ತು ನೀವು ಮಾಡೋ ಸಮಾಜ ಸೇವೆ ಅಥವಾ ಸಹಾಯಕ್ಕೆ ಜನರಿಂದ ಮೆಚ್ಚುಗೆ ಸಿಗತ್ತೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಸಿಗತ್ತೆ. ಆರೋಗ್ಯ ಮತ್ತೆ ದೈನಂದಿಕ ಜೀವನ ನೋಡೋದಾದ್ರೆ 6ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ
ಆರೋಗ್ಯದಲ್ಲಿ ಅಸಡ್ಡೆ ಬೇಡ. ಕನ್ಯಾ ರಾಶಿಯವರಿಗೆ ಜೀರ್ಣಾಂಗವು ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಮಸಾಲೆಯುಕ್ತ ಆಹಾರದಿಂದ ದೂರ ಇರಬೇಕು. ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಕಾರ್ಯದೊತ್ತಡದಿಂದ ಕನಿಷ್ಠ 30 ನಿಮಿಷ ವಾಕ್ ಮಾಡೋದು, ಯೋಗ ಮಾಡೋದು ಮರೆಯಕ್ಕೆ ಹೋಗಬೇಡಿ. ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಆಮೇಲೆ ಅತಿಯಾದ ಕೆಲಸದಿಂದ ಸಂಜೆ ಹೊತ್ತು ಸುಸ್ತು ಅನ್ಸ್ಬೋದು. ಧ್ಯಾನ ಮಾಡೋದು ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಗ್ರಹಗಳು ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ. ವಿಶೇಷವಾಗಿ ಗಣಿತ, ಅಕೌಂಟು, ವಿಜ್ಞಾನ ವಿಷಯ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಾಧನೆ ಮಾಡ್ತೀರಾ. ಕಠಿಣ ವಿಷಯ ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಆ ಶಕ್ತಿ ಕೂಡ ಇವತ್ತು ನಿಮಗೆ ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಒಳ್ಳೆ ಸುದ್ದಿ ಸಿಗತ್ತೆ. ಇನ್ನು ವ್ಯಾಪಾರ ಮತ್ತೆ ಉದ್ಯಮಿಗಳಿಗೆ ಗಿರಾಕಿ ಸಂಖ್ಯೆ ಹೆಚ್ಚಾಗತ್ತೆ. ಆನ್ಲೈನ್ ವ್ಯವಹಾರ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರಿಗೆ ಇವತ್ತು ನಿರೀಕ್ಷೆಗೆ ಮೀರಿದ ಆರ್ಡರ್ ಸಿಗತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಹಂಚ್ಕೋತೀರಾ. ಇದ್ರ ಬಗ್ಗೆ ಸ್ಪಷ್ಟತೆ ಕೂಡ ಇರುತ್ತೆ. ಇನ್ನು ಹೊಸ ಹೂಡಿಕೆಗಳಿಂದ ಇವತ್ತು ಗ್ರೀನ್ ಸಿಗ್ನಲ್ ಸಿಗತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ತಿಳಿ ಹಸಿರು ಮತ್ತು ಬಿಳಿ ಹಸಿರು. ಇದು ನಿಮ್ಗೆ ಬುದ್ಧಿಶಕ್ತಿನ ಹೆಚ್ಚಿಸುತ್ತೆ. ಬಿಳಿ ಬಣ್ಣ ನಿಮ್ಮ ಮನಸ್ಸಿನ ಶಾಂತಿನ ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 5, 3, 8. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ಇದು ನಿಮಗೆ ಶುಭ ತಂದುಕೊಡುತ್ತೆ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಸೋಮವಾರ ಅಂಗವಾಗಿ ಶಿವನಿಗೆ ಅಮೃತಾಭಿಷೇಕ ಮಾಡಿ ಅಥವಾ ಬಿಲ್ವ ಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪಿಸೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧನಿಗೆ ಪ್ರಿಯವಾದ ಗಣಪತಿಯನ್ನು ಸ್ಮರಿಸಿ. ಸಂಕಷ್ಟನಾಶನ ಗಣೇಶ ಸ್ತೋತ್ರನ ಪಠಿಸೋದ್ರಿಂದ ನಿಮ್ಮ ಕೆಲಸದಲ್ಲಿ ಬರುವ ವಿಘ್ನ ನಿವಾರಣೆ ಆಗುತ್ತೆ. ಬಡ ಮಕ್ಕಳಿಗೆ ಪೆನ್ನು, ಪೆನ್ಸಿಲು, ಬುಕ್ಕು ದಾನ ಮಾಡೋದ್ರಿಂದ ವಿದ್ಯಾ ಮತ್ತೆ ಬುದ್ಧಿಶಕ್ತಿ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಜಯಪ್ರದವಾಗಿರುತ್ತೆ. ನಿಮ್ಮ ಶ್ರಮ, ಚತುರತೆ ನಿಮಗೆ ತಕ್ಕ ಪ್ರತಿಫಲ ಕೊಡುತ್ತೆ. ಶತ್ರು ತಾವಾಗಿಯೇ ಮಿತ್ರರಾಗೋದು ಅಥವಾ ನಿಮ್ಮ ದಾರಿಯಿಂದ ದೂರ ಸರಿಯೋದು ಸಾಧ್ಯತೆ ಇದೆ. ಸಂಜೆ ವೇಳೆ ಶುಭ ಸಮಾಚಾರನ ಕೇಳ್ತೀರಾ. ಯಾರನ್ನೂ ಟೀಕಿಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಶಕ್ತಿ ಸ್ವಯಂ ಸುಧಾರಣೆ ಬಳಸಿ ಧನಾತ್ಮಕ ಆಲೋಚನೆಗಳಿಂದ ದಿನವನ್ನು ಕಳೆಯಿರಿ. ಈ ಸೋಮವಾರ ನಿಮ್ಮ ಜೀವನದಲ್ಲಿ ಆಶಾವಾದ ಮತ್ತೆ ಆರ್ಥಿಕ ಭದ್ರತೆ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಬುದ್ಧಿಕಾರಕನಾದ ಬುಧ ಗ್ರಹ. ಈ ರಾಶಿಯವರು ವಿಶ್ಲೇಷಣಾತ್ಮಕ ಮನೋಭಾವ, ಶಿಸ್ತು, ಪರಿಪೂರ್ಣತೆಗೆ ಹೆಸರಾದವರು. ಹಾಗೆ ಚಂದ್ರನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಕೇಳಲು ಸ್ವಲ್ಪ ಕಠಿಣ ಅನಿಸಬಹುದು. ಸೌಂದರ್ಯಕಾರಕನಾದ ಶುಕ್ರ ಸಮತೋಲನ, ಸಮಾಜ ಗೌರವ, ಬದುಕಲು ಇಷ್ಟಪಡ್ತೀರಾ. ವ್ಯಕ್ತಿತ್ವ ಚಂದ್ರ ಇವತ್ತು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದ್ರೆ ಪುಣ್ಯ ಮತ್ತೆ ಸಂತಾನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ತುಲಾ ರಾಶಿಯವರಿಗೆ ಅತ್ಯಂತ ಸೃಜನಾತ್ಮಕ ಮತ್ತೆ ಆನಂದದಾಯಕ ದಿನ ಅಂತ ಹೇಳಬಹುದು. ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ಹೊಸ ಕಾಂತಿ ಇರುತ್ತೆ. ಮುಖದಲ್ಲಿ ಜನರ ಗಮನ ಸೆಳೀತಾರೆ. ನಿಮ್ಮ ನಿರ್ಧಾರ ದೃಢತೆ ಇರುತ್ತೆ. ಇವತ್ತು ನೀವು ಹಳೆ ನೆನಪುಗಳಿಂದ ಹೊರ ಬರ್ತೀರಾ. ಭವಿಷ್ಯದ ಬಗ್ಗೆ ಹೊಸ ಕನಸು ಕಾಣ್ತೀರಾ. ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ಕಷ್ಟವಾದ ಸಮಸ್ಯೆನ ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಇದೆ. ವಿನ್ಯಾಸಕರು, ಬರಹಗಾರರು, ಕಲಾವಿದರು ಮತ್ತೆ ವಾಸ್ತುಶಿಲ್ಪಕ್ಕೆ ಅತ್ಯಂತ ಲಾಭ ದಿನ. ಈ ಕೆಲಸ ನಿಮ್ಮ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಗತ್ತೆ. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಲಹೆ ಹೆಚ್ಚಿನ ಮನ್ನಣೆ ಸಿಗತ್ತೆ. ತಂಡದ ನಾಯಕತ್ವ ವಹಿಸಿಕೊಳ್ಳಕ್ಕೆ ಬಹಳ ಒಳ್ಳೆ ದಿನ. ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡೋರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಸಕಾರಾತ್ಮಕ ಸಂದೇಶ ಸಿಗತ್ತೆ. ವಿಶೇಷವಾಗಿ ಸಮಾಜ ಸೇವೆ, ಸಲಹಾ ಕೇಂದ್ರಗಳಿಗೆ ಕೆಲಸ ಮಾಡೋರಿಗೆ ಪ್ರಗತಿ ಕಾಣುತ್ತೆ. ಒಂದು ವೇಳೆ ನೀವು ಟ್ರಾನ್ಸ್ಫರ್ಗೆ ನಿರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಅದಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆ ವೇಗವನ್ನು ಪಡೆದುಕೊಳ್ಳುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಇವತ್ತು ಲಾಭದಾಯಕ ದಿನ. ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಲಾಟ್ರಿ, ಷೇರು ಮಾರುಕಟ್ಟೆ ಅಥವಾ ಹಳೆ ಹೂಡಿಕೆಗಳಿಂದ ಅನಿರೀಕ್ಷಿತ ಹಣ ನಿಮ್ಮ ಕೈ ಸೇರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದ್ರಿಂದ ಇವತ್ತು ಸೌಂದರ್ಯವರ್ಧಕಗಳು, ಬೆಲೆ ಬಾಳುವ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ಸ್, ಗ್ಯಾಜೆಟ್ ಮೇಲೆ ಹಣ ಖರ್ಚು ಮಾಡ್ತೀರಾ. ದೀರ್ಘಕಾಲದಿಂದ ಬರಬೇಕಿದ್ದ ಹಣ ಅಥವಾ ಸಾಲ ನಿಮಗೆ ವಾಪಸ್ ಬರೋ ಚಾನ್ಸಸ್ ಇದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬಹಳ ಶುಭ ದಿನ. ದೀರ್ಘಕಾಲದ ಉಳಿತಾಯ ಯೋಜನೆ ಇವತ್ತು ಪ್ರಾರಂಭ ಮಾಡ್ತೀರಾ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಪ್ರೀತಿಯ ಮಾತುಗಳು ಸಂತೋಷ ತರುತ್ತೆ. ನಿಮ್ಮ ಜೀವನ ಸಂಗಾತಿ ಗುಣಮಟ್ಟದ ಸಮಯ ಕಳೀತೀರಾ. ಹಳೆ ಭಿನ್ನಾಭಿಪ್ರಾಯ ದೂರ ಆಗಿ ಪ್ರೇಮ ಮತ್ತೆ ಮಧುರತೆ ಹೆಚ್ಚಾಗತ್ತೆ. ಮಗುವಿನ ನಿರೀಕ್ಷೆಯಲ್ಲಿರೋರಿಗೆ ಶುಭ ಸುದ್ದಿ ಕೇಳ್ತೀರಾ. ಹಾಗೆ ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ತರುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗತ್ತೆ. ಸಾರ್ವಜನಿಕವಾಗಿ ನೀವು ಭಾಷಣ ಅಥವಾ ಸಲಹೆಗಳು ಜನರನ್ನ ಸ್ಫೂರ್ತಿ ತಗೋತಾರೆ.
ಹಳೆ ಸ್ನೇಹಿತರ ಭೇಟಿಯಿಂದ ಮನಸ್ಸು ಮುದ ಸಿಗತ್ತೆ. ಅವರೊಂದಿಗೆ ಹೊಸ ಉದ್ಯಮದ ಬಗ್ಗೆ ಚರ್ಚೆ ಮಾಡ್ತೀರಾ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಉತ್ತೇಜಕ ದಿನ ಆಗತ್ತೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಆದರೂ ಸೊಂಟದ ನೋವು, ಬೆನ್ನು ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಕುಳಿತು ಕೆಲಸ ಮಾಡುವಾಗ ಸರಿಯಾದ ಪೊಸಿಷನ್ ಅಲ್ಲಿ ಕುತ್ಕೋಬೇಕು. ಮಾನಸಿಕ ಸಕಾರಾತ್ಮಕ ಆಲೋಚನೆಗಳು ತರತ್ತೆ. ಸಂಜೆ ಸಂಗೀತ ಕೇಳೋದು ಅಥವಾ ಓದೋದು ಮನಸ್ಸಿಗೆ ಹಗುರಗೊಳಿಸುತ್ತೆ. ಹೆಚ್ಚು ನೀರು ಕುಡಿಬೇಕು, ಹಣ್ಣು ಸೇವಿಸಬೇಕು, ತಂಪು ಪಾನೀಯಗಳಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗತ್ತೆ. ಇನ್ನು ತುಲಾರಾಶಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಿರುವ ದಿನ. ವಿಶೇಷವಾಗಿ ಸಾಹಿತ್ಯ, ಕಲೆ ಮತ್ತೆ ಸಮಾಜ ವಿಜ್ಞಾನ ಅಭ್ಯಾಸ ಮಾಡೋರಿಗೆ ಅತ್ಯಂತ ಅನುಕೂಲಕರವಾದ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಧನೆ ಮಾಡ್ತೀರಾ. ವಿಶೇಷವಾಗಿ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ದಾಖಲೆ ಪಡೆಯಲು ಬಹಳ ಒಳ್ಳೆಯ ದಿನ. ವ್ಯಾಪಾರ ಮತ್ತೆ ಉದ್ಯೋಗ ನೋಡೋದಾದ್ರೆ ಗಿರಾಕಿಗಳು ಉತ್ತಮ ಪ್ರತಿಕ್ರಿಯೆ ಕೊಡ್ತಾರೆ. ಸೌಂದರ್ಯವರ್ಧಕ ಬಟ್ಟೆ, ಹೋಟೆಲ್ ಉದ್ಯಮ ಇರೋರಿಗೆ ಭರ್ಜರಿ ಧನ ಲಾಭ. ಪಾಲುದಾರಿಕೆಯಲ್ಲಿ ಪಾರದರ್ಶಕತೆ ಇರೋದು ಬಹಳ ಮುಖ್ಯ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಕರಾರುಗಳನ್ನು ಸರಿಯಾಗಿ ಓದಬೇಕು. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಗುಲಾಬಿ. ಈ ಬಣ್ಣ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 6, 2, 7. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ಇದು ನಿಮಗೆ ಲಾಭನ ತಂದುಕೊಡುತ್ತೆ. ವಿಶೇಷ ಪರಿಹಾರ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಮಂತ್ರ 108 ಬಾರಿ ಜಪಿಸಿ. ರಾಶ್ಯಾಧಿಪತಿ ಶುಕ್ರದೇವ ಲಕ್ಷ್ಮಿಗೆ ಬಿಳಿ ಹೂವು ಅರ್ಪಿಸೋದು, ಪೂಜೆ ಮಾಡೋದು ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತೆ. ಬಡವರಿಗೆ ಬಿಳಿ ಸಿಹಿ ತಿಂಡಿ ಅಥವಾ ಅಕ್ಕಿ ದಾನ ಮಾಡಿ ನಿಮ್ಮ ಜಾತಕದಲ್ಲಿನ ದೋಷ ನಿವಾರಿಸುತ್ತೆ. ತುಲಾರಾಶಿಯವರಿಗೆ ಸಕಲ ಸೌಭಾಗ್ಯ ನೀಡುವ ದಿನ. ನಿಮ್ಮ ಸಮತೋಲನ ನಡವಳಿಕೆ ನಿಮ್ಮ ಶಕ್ತಿಯಾಗತ್ತೆ. ಗ್ರಹಗತಿಗಳು ನಿಮಗೆ ಪೂರಕವಾಗಿದ್ದು ಇವತ್ತು ನೀವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಜಯ ಸಿಗತ್ತೆ. ಹಾಗೆ ಆರ್ಥಿಕ ಭದ್ರತೆ ಕೂಡ ಸಿಗತ್ತೆ. ಕೌಟುಂಬಿಕವಾಗಿ ಬಹಳ ಸಂತೋಷ ಹೆಚ್ಚಾಗತ್ತೆ. ಆದರೂ ಸ್ವಲ್ಪ ಹುಷಾರಾಗಿರಬೇಕು. ಆತ್ಮವಿಶ್ವಾಸದಿಂದ ಯಾರನ್ನು ಅಲ್ಪವಾಗಿ ಕಾಣಬೇಡಿ. ಎಲ್ಲರನ್ನು ಸಮನಾಗಿ ಕಾಣುವ ನಿಮ್ಮ ಗುಣ ಕಾಪಾಡಿಕೊಳ್ಳಿ. ಸಂಜೆ ಹೊತ್ತಿಗೆ ಸಣ್ಣ ಪ್ರಯಾಣ ಖರ್ಚು ಹೆಚ್ಚಿಸುತ್ತೆ. ಆದರೆ ಅದು ನಿಮಗೆ ಸಂತೋಷ ಕೂಡ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಸಾಹಸ ಮತ್ತೆ ಶಕ್ತಿಯ ಕಾರಕ ಮಂಗಳ. ಸ್ಥಿರ ರಾಶಿಯವರು ಆದ ಕಾರಣ ದೃಢ ಸಂಕಲ್ಪ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತೆ ರಹಸ್ಯಗಳನ್ನ ಭೇದಿಸುವ ಸ್ವಭಾವದವರು. ನೀವು 4ನೇ ಮನೆಯಲ್ಲಿ ಚಂದ್ರ ಸಂಚಾರ ಸುಖ ಸ್ಥಾನದಲ್ಲಿ ಇರ್ತಾನೆ. ವೃಶ್ಚಿಕ ರಾಶಿಯವರಿಗೆ ಮಾನಸಿಕ ಶಾಂತಿ, ಕೌಟುಂಬ ಸೌಖ್ಯ ನೀಡುವ ಸೂಚನೆ ಇದೆ. ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಅದಮ್ಯ ಧೈರ್ಯ ಹೆಚ್ಚಾಗತ್ತೆ. ನೀವು ಎಂಥ ಕಠಿಣ ಸವಾಲುಗಳನ್ನ ಎದುರಿಸಲು ಸಿದ್ಧರಾಗ್ತೀರಾ. ನಿಮ್ಮ ಅಂತಃಪ್ರಜ್ಞೆ ಇವತ್ತು ಬಲವಾಗಿರುತ್ತೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮನಸ್ಸಿನ ಮಾತನ್ನು ಕೇಳಿ. ವೃತ್ತಿ ಜೀವನ ಮತ್ತು ಉದ್ಯೋಗ ನಡೆದಾದ್ರೆ ವೃತ್ತಿ ರಂಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದೆ. ಮಧ್ಯಾಹ್ನದ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ. ಕಚೇರಿಯಲ್ಲಿ ಶ್ರಮಕ್ಕೆ ತಕ್ಕ ಗೌರವ ಸಿಗುತ್ತೆ. ನೀವು ಮಂಡಿಸುವ ಹೊಸ ಯೋಜನೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಿಮ್ಮ ಪ್ರಗತಿಯನ್ನು ಕೊಂಡು ಹೊಟ್ಟೆ ಕಿಚ್ಚು ಪಡೋರು ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾರೆ. ಆದರೆ ಜಾಗರೂಕತೆಯಿಂದ ಅವರ ಯೋಜನೆಗಳನ್ನ ತಲೆಕೆಳಗಾಗಿ ಮಾಡಬೇಕು. ಸಾಫ್ಟ್ವೇರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಲಾಭ ಇದೆ. ಒಂದು ವೇಳೆ ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಬಯಸ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಸುದ್ದಿ ಸಿಗುತ್ತೆ. ಆರ್ಥಿಕ ಮತ್ತೆ ವ್ಯವಹಾರ ನೋಡೋದಾದ್ರೆ ಬಹಳ ಜಾಣ್ಮೆಯಿಂದ ನಡೆಸ್ತೀರಾ. ಹಳೆ ಬಾಕಿ ವಸೂಲಾತಿ, ಪಿತ್ರಾರ್ಜಿತ ಆಸ್ತಿ ಲಾಭ ತಂದುಕೊಡುತ್ತೆ. ಹೂಡಿಕೆ ಅಥವಾ ಮನೆ ಮೇಲೆ ಹೂಡಿಕೆ ಮಾಡೋದು ಅತ್ಯಂತ ಪ್ರಸ್ತುತವಾದ ದಿನ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ. ಮನೆಗೆ ಬೇಕಾಗಿರೋ ಅವಶ್ಯಕ ವಸ್ತುಗಳ ಖರೀದಿಗೆ ಅಥವಾ ವಾಹನ ದುರಸ್ತಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅನಗತ್ಯ ಆಡಂಬರ ಖರ್ಚುಗಳನ್ನ ಕಡಿಮೆ ಮಾಡಬೇಕು. ಯಾರಿಗೂ ದೊಡ್ಡ ಮೊತ್ತದ ಹಣನ ಸಾಲವಾಗಿ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ವಾಪಸ್ ಬರೋ ಚಾನ್ಸಸ್ ಕಡಿಮೆ ಇದೆ. ಕುಟುಂಬ ಮತ್ತು ಸಮಾಜ ಜೀವನದಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ತಾಯಿಯಿಂದ ವಿಶೇಷ ಬೆಂಬಲ, ಮಾರ್ಗದರ್ಶನ ಸಿಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಂವಹನ ಮೂಲಕ ಬಗೆಹರಿಸಿಕೊಳ್ತೀರಾ. ಸಂಜೆ ವೇಳೆ ಚಿಕ್ಕ ಉಡುಗೊರೆ ನೀಡುವ ಮೂಲಕ ಪ್ರೀತಿ ಹೆಚ್ಚಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರ ಆಗತ್ತೆ. ಅವರ ಸಾಧನೆಯು ಮನೆಯಲ್ಲಿ ಸಂಭ್ರಮ ತಂದುಕೊಡುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗತ್ತೆ. ಸಾರ್ವಜನಿಕವಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಜನರ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆರೋಗ್ಯ ಮತ್ತು ಜೀವನ ಶೈಲಿ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಗಮನ ಹರಿಸಬೇಕಾಗುತ್ತೆ. ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆ ಇರೋರು ಜಾಗರೂಕತೆಯಿಂದಿರಿ. ಅತಿಯಾದ ಕೋಪ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಕೆಲಸದ ಒತ್ತಡದಿಂದ ಮಾನಸಿಕ ಕಿರಿಕಿರಿ ಉಂಟಾಗಬಹುದು. ಇದನ್ನು ನೀವು ಸ್ವಲ್ಪ ಸಮಯ ಧ್ಯಾನ ಮಾಡೋದ್ರಿಂದ ಕಳಿಬೇಕು. ಹೆಚ್ಚು ನಾರಿನಾಂಶವಿರುವ ಆಹಾರ ಸೇವಿಸಿ.
ಸಾಕಷ್ಟು ನೀರು ಕುಡಿಯಿರಿ. ಎಣ್ಣೆಯುಕ್ತ ಆಹಾರದಿಂದ ಸ್ವಲ್ಪ ದೂರ ಇರಬೇಕು. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ದಿನ. ಏಕಾಗ್ರತೆ ಕೊರತೆ ಕಾಡುತ್ತೆ, ಆದರೆ ಸತತ ಪ್ರಯತ್ನದಿಂದ ಅದನ್ನು ಮೀರಿ ನಿಲ್ತೀರಾ. ವಿಜ್ಞಾನ ಮತ್ತು ಗಣಿತ ವಿಷಯಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿ ಕಂಡುಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಇವತ್ತು ಹೆಚ್ಚು ಸಮಯ ರಿವಿಷನ್ ಮಾಡೋಕ್ಕೆ ಮೀಸಲಿಡಬೇಕು. ವ್ಯಾಪಾರ ಮತ್ತು ಉದ್ಯೋಗಸ್ಥರಿಗೆ ಹೊಸ ಒಪ್ಪಂದ ಸಿಗೋ ಸಾಧ್ಯತೆ ಇದೆ. ವಿಶೇಷವಾಗಿ ಕಬ್ಬಿಣ, ಕಟ್ಟಡ ಸಾಮಗ್ರಿ, ಎಲೆಕ್ಟ್ರಾನಿಕ್ ವ್ಯವಹಾರದಲ್ಲಿರೋರಿಗೆ ಭರ್ಜರಿ ಧನ ಲಾಭ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಬಹಳ ಮುಖ್ಯ. ಹೊಸ ಹೂಡಿಕೆಗೆ ಗ್ರೀನ್ ಸಿಗ್ನಲ್ ಸಿಗೋ ಆ ಥರ ಟೈಮ್ ಇದು. ಇನ್ನು ಅದೃಷ್ಟ ಅಂಶ ನೋಡೋದಾದರೆ ಶುಭ ಬಣ್ಣ ಕೆಂಪು ಮತ್ತು ಕೇಸರಿ. ಈ ಬಣ್ಣ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 1, 8 ಮತ್ತು 9. ಅದೃಷ್ಟ ದಿಕ್ಕು ದಕ್ಷಿಣ. ಇದು ನಿಮಗೆ ಅತ್ಯಂತ ಶ್ರೇಯಸ್ಕರ. ವಿಶೇಷ ಪರಿಹಾರ ನೋಡೋದಾದರೆ ಸೋಮವಾರವಾಗಿದ್ದು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಕೆಂಪು ಹೂ ಅರ್ಪಿಸಿ, ಓಂ ನಮಃ ಶಿವಾಯ ಮಂತ್ರ 108 ಬಾರಿ ಜಪಿಸಿ ಮಾನಸಿಕ ಶಾಂತಿಗೆ ಹೆಸರಾಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ದೇವತೆಯ ಹನುಮಂತ ಆಗಿರೋದ್ರಿಂದ ಹನುಮಂತ ಚಾಲಿಸ ಪಠಿಸಿ. ಶತ್ರುಬಾಧೆ ನಿವಾರಣೆಯಾಗಿ ಧೈರ್ಯ ಹೆಚ್ಚಾಗುತ್ತೆ. ಬಡವರಿಗೆ ಕೆಂಪು ಬಣ್ಣದ ಹೂ ಅಥವಾ ಹೆಸರು ಬೇಳೆ ದಾನ ಮಾಡಿ. ಇದು ನಿಮ್ಮ ಗ್ರಹ ದೋಷ ನಿವಾರಣೆಯಾಗುತ್ತೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಇವತ್ತು ಸುಖ ಮತ್ತು ಶಾಂತಿನ ದಿನ ಅಂತ ಹೇಳ್ಬೋದು. ನಿಮ್ಮ ಹಠ ಮತ್ತು ಪ್ರಯತ್ನವೇ ನಿಮ್ಮ ಯಶಸ್ಸಿನ ಕೀಲಿಮನೆಯಾಗಿರುತ್ತೆ. ಗ್ರಹಗತಿಗಳು ನಿಮಗೆ ಪೂರಕವಾಗಿದ್ದು ಇವತ್ತು ನೀವು ಮನೆಯಲ್ಲಿ ಅಥವಾ ವಾಹನ ಬಗ್ಗೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಂಡ್ರೂ ಅದು ಭವಿಷ್ಯದಲ್ಲಿ ಲಾಭ ತಂದುಕೊಡುತ್ತೆ. ಇವತ್ತು ಅತಿಯಾದ ಕೋಪ ನಿಯಂತ್ರಣದಲ್ಲಿಟ್ಕೋಬೇಕು. ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳನ್ನು ಬಳಸುವಾಗ ಆ ಕುಟುಂಬದವರೊಂದಿಗೆ ಕಳೆಯುವ ಸಮಯ ನಿಮಗೆ ಹೊಸ ಹುರುಪು ತಂದುಕೊಡುತ್ತೆ. ಸೋಮವಾರ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆನ ಕಾಣ್ತೀರಾ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು. ಅಗ್ನಿತತ್ವದ ರಾಶಿಯವರು ನೀವು. ಈ ಕಾರಣದಿಂದಾಗಿ ಜ್ಞಾನದಾಯಿಗಳು, ಸಾಹಸ ಪ್ರವೃತ್ತಿ ಇರೋರು, ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲೋರು. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಇದು ಧನುರಾಶಿಯವರಿಗೆ ಅತ್ಯಂತ ಧೈರ್ಯ ಮತ್ತು ಪರಾಕ್ರಮದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಶಿಯಾಧಿಪತಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ನೀವು ತೆಗೆದುಕೊಳ್ಳೋ ನಿರ್ಧಾರ ಅತ್ಯಂತ ಪ್ರಬುದ್ಧಶಾಲಿಯಾಗಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಾಯಕತ್ವ ಗುಣ ಇವತ್ತು ಸಾರ್ವಜನಿಕವಾಗಿ ಪ್ರದರ್ಶಿಸುತ್ತೀರಾ. ವೃತ್ತಿ ಜೀವನ ಮತ್ತು ಉದ್ಯೋಗ ನೋಡೋದಾದ್ರೆ ಧನುರಾಶಿಯವರಿಗೆ ಪರ್ವ ಆರಂಭ ಆಗೋ ದಿನ. ಪ್ರಗತಿ ಇರುತ್ತೆ. ಕಚೇರಿಯಲ್ಲಿ ನೀವು ಮಾಡೋ ಕೆಲಸ ಹೆಚ್ಚಿನ ಮನ್ನಣೆ ಸಿಗುತ್ತೆ. ನಿಮ್ಮ ಕಾರ್ಯವೈಖರಿಯನ್ನು ಮೇಲಧಿಕಾರಿಗಳು ಮುಕ್ತವಾಗಿ ಶ್ಲಾಘಿಸುತ್ತಾರೆ. ಶಿಕ್ಷಕರು, ಉಪನ್ಯಾಸಕರು, ವಕೀಲರು ಮತ್ತು ಧಾರ್ಮಿಕ ಪ್ರವಚನಕಾರರು ಇವತ್ತು ಅತ್ಯಂತ ಶುಭ ದಿನ. ನಿಮ್ಮ ಮಾತುಗಳು ಜನರ ಮೇಲೆ ಗಾಢವಾದ ಪ್ರಭಾವ ಬೀರುತ್ತೆ. ಹೊಸ ಕೆಲಸಕ್ಕೆ ಹುಡುಕಾಟ ನಡೆಸುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಅಥವಾ ಶಿಕ್ಷಣ ಸಂಸ್ಥೆಗಳಿಂದ ಶುಭವಾರ್ತೆ ಕೇಳಿ ಬರುವ ಸಾಧ್ಯತೆ ಇದೆ. ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣ ಮಾಡಬೇಕು. ಇದು ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ತಂದುಕೊಡುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಧನುರಾಶಿಯವರಿಗೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ. ಹಳೆ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ. ವಿದೇಶಿ ಅಂದ್ರೆ ದುಬೈ ಚಿನ್ನ ಸಿಗೋ ಚಾನ್ಸಸ್ ಇದೆ. ಇದ್ರ ಮೇಲೆ ಹೂಡಿಕೆ ಕೂಡ ಮಾಡಬಹುದು. ಧಾರ್ಮಿಕ ಕಾರ್ಯಕ್ಕೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇದರಿಂದ ಸ್ವಲ್ಪ ಹಣ ಖರ್ಚು ಆಗೋ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಮಾನಸಿಕ ಶಾಂತಿಯನ್ನ ತಂದುಕೊಡುತ್ತೆ. ದೀರ್ಘಕಾಲದ ಹೂಡಿಕೆ ಯೋಜನೆ, ಹಣ ಹೂಡಲು ಅಥವಾ ಅತ್ಯಂತ ಒಳ್ಳೆ ದಿನ. ಆರ್ಥಿಕ ಯೋಜನೆಗಳು ಸಫಲವಾಗುತ್ತೆ. ಯಾರಿಗೂ ಸಾಲ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಸಂಪನ್ಮೂಲಗಳೇ ದಿನವನ್ನು ನಿರ್ವಹಿಸುತ್ತೆ. ಇನ್ನು ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ನಿಮ್ಮ ಸಹೋದರ ಸಹೋದರಿಯರಿಂದ ಆರ್ಥಿಕ ವಿಚಾರದಲ್ಲಿ ಬೆಂಬಲ ಸಿಗುತ್ತೆ. ಇನ್ನು ಕುಟುಂಬದ ಆಸ್ತಿ ಅಲ್ಲಿದ್ದ ಭಿನ್ನಾಭಿಪ್ರಾಯ ದೂರ ಆಗಿ ಬಗೆಹರಿಸಿಕೊಳ್ತೀರಾ. ದಂಪತಿಗಳಿಗೆ ದಾಂಪತ್ಯ ಜೀವನದಲ್ಲಿ ಸುಂದರ ಮತ್ತೆ ಅರ್ಥಪೂರ್ಣ ಸಮಯವನ್ನ ಕಳೀತೀರಾ. ಪರಸ್ಪರ ಧಾರ್ಮಿಕ ನಂಬಿಕೆ ಗೌರವ ಮೂಲಕ ಪ್ರೀತಿ ಹೆಚ್ಚಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ರಗತಿ ನಿಮಗೆ ತುಂಬಾ ತೃಪ್ತಿನ ತಂದುಕೊಡುತ್ತೆ. ಅವರಿಗೆ ಬೇಕಾದ ಮಾರ್ಗದರ್ಶನ ನೀಡುವ ಮೂಲಕ ನೀವು ಸಮಯವನ್ನು ಮೀಸಲಿಡ್ತೀರಾ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಉನ್ನತ ಮಟ್ಟಕ್ಕೆ ಏರತ್ತೆ. ನೀವು ಮಾಡುವ ಸಮಾಜಮುಖಿ ಕೆಲಸಕ್ಕೆ ಪುರಸ್ಕಾರ ಸಿಗತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಬಹಳ ಉತ್ತೇಜಕರ ಇರುತ್ತೆ. ನಿಮ್ಮಲ್ಲಿ ಚೈತನ್ಯ ಮತ್ತೆ ಉತ್ಸಾಹ ತುಂಬಿರುತ್ತೆ. ಆದರೂ ಮಂಡಿ ನೋವು, ಸೊಂಟ ನೋವು ಇರೋರು ಅತಿಯಾದ ಪ್ರಯಾಣ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಮನಸ್ಸಿನಲ್ಲಿ ಶಾಂತಿ ನೆಲೆಸತ್ತೆ. ಅಥವಾ ಆಧ್ಯಾತ್ಮಿಕ ಪುಸ್ತಕ ಓದೋದು,
ಸಕಾರಾತ್ಮಕ ಆಲೋಚನೆ ಮಾಡೋದು ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಹಳದಿ ಬಣ್ಣದ ಹಣ್ಣು ಅಥವಾ ಆಹಾರ ಪದಾರ್ಥ ಸೇವನೆ ಮಾಡಿ ನಿಮ್ಮ ಆರೋಗ್ಯಕ್ಕೆ ಮತ್ತು ಅದೃಷ್ಟಕ್ಕೆ ಪೂರಕ ಆಗತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗ್ರಹಗಳ ಸಂಪೂರ್ಣ ಅನುಗ್ರಹವಿದೆ. ಉನ್ನತ ಶಿಕ್ಷಣಕ್ಕೆ, ಸಂಶೋಧನೆಗೆ, ವೇದ ಪುರಾಣ ಅಧ್ಯಯನ ಮಾಡುವವರಿಗೆ ಹೊಸ ಆವಿಷ್ಕಾರಗಳು ಲಭ್ಯವಿದೆ. ವಿದೇಶದಲ್ಲಿ ವ್ಯಾಸಂಗ ಮಾಡಲು ಇಷ್ಟಪಡೋರಿಗೆ ವೀಸಾ ಮತ್ತೆ ದಾಖಲೆ ಪರಿಶೀಲನೆ ಯಶಸ್ಸು ಆಗತ್ತೆ. ಗುರುಗಳ ಆಶೀರ್ವಾದ ಪಡೆಯಲು ಮರೆಯಬೇಡಿ. ವ್ಯಾಪಾರ ಮತ್ತೆ ಉದ್ಯಮ ನೋಡೋದಾದ್ರೆ ಧನುರಾಶಿಯವರಿಗೆ ಬಹಳ ಲಾಭದ ದಿನ ಇವತ್ತು. ವಿಶೇಷವಾಗಿ ಲೇಖನ ಸಾಮಗ್ರಿ, ಪುಸ್ತಕ, ಮಳಿಗೆ, ಬಂಗಾರ ಅಥವಾ ಪೂಜೆ ಸಾಮಗ್ರಿಗಳು ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನ ಲಾಭ. ಹೊಸ ಪಾಲುದಾರಿಕೆ ವ್ಯವಹಾರ ಆರಂಭಿಸಕ್ಕೆ ಅತ್ಯಂತ ಶುಭ ಮುಹೂರ್ತ. ಮಾರುಕಟ್ಟೆಯಲ್ಲಿ ನಿಮ್ಮ ವಿಶ್ವಾಸಾರ್ಹ ಹೆಚ್ಚಾಗತ್ತೆ. ಅದೃಷ್ಟಾಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತೆ ಕೇಸರಿ. ಈ ಬಣ್ಣ ನಿಮ್ಮ ಜ್ಞಾನ ಮತ್ತು ಶಕ್ತಿ ವೃದ್ಧಿ ಮಾಡುತ್ತೆ. ಅದೃಷ್ಟ ಸಂಖ್ಯೆ 3, 7 ಮತ್ತೆ 9. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ ಸೋಮವಾರ ಆಗಿರೋದ್ರಿಂದ ಶಿವನ ಅಭಿಷೇಕ ಮಾಡೋದು, ಜೊತೆಗೆ ದಕ್ಷಿಣ ಮೂರ್ತಿ ಗುರು ರಾಘವೇಂದ್ರ ಮೂರ್ತಿಯ ಪ್ರಾರ್ಥನೆ ಮಾಡೋದು ದೋಷಗಳನ್ನ ನಿವಾರಿಸುತ್ತೆ. ಓಂ ನಮೋ ಭಗವತಿ ದಕ್ಷಿಣ ಮೂರ್ತಾಯೇ ನಮಃ ಮಂತ್ರವನ್ನ ಜಪಿಸಿ. ಬಡವರಿಗೆ ಹಳದಿ ಬಣ್ಣದ ಬಟ್ಟೆ ಅಥವಾ ಬಾಳೆಹಣ್ಣು ದಾನ ಮಾಡಿ. ಬ್ರಾಹ್ಮಣರಿಗೆ ಅಥವಾ ದೇವಾಲಯಕ್ಕೆ ಕಡಲೆಬೇಳೆ ದಾನ ಮಾಡುವುದು ಅದೃಷ್ಟವನ್ನು ಇಮ್ಮಡಿಗೊಳಿಸುತ್ತೆ. ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸೋದು ನಿಮಗೆ ಆಶೀರ್ವಾದ ಸಿಗುತ್ತೆ. ಧನುರಾಶಿಯವರಿಗೆ ಈ ದಿನ ಭಾಗ್ಯೋದಯದ ಸಂಕೇತ. ನಿಮ್ಮಲ್ಲಿ ಜ್ಞಾನ ಮತ್ತೆ ಧೈರ್ಯ ಇಂದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಕುಟುಂಬದ ಬೆಂಬಲ ಮತ್ತೆ ಆರ್ಥಿಕ ಪ್ರಗತಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ದೈವ ಬಲ ಇದೆ ನೆನ್ಪಿಟ್ಕೊಳ್ಳಿ. ಯಾರನ್ನು ಟೀಕಿಸಲು ಹೋಗಬೇಡಿ. ಅತಿಯಾದ ವಾದ ವಿವಾದಗಳಿಂದ ದೂರ ಇರಿ. ನಿಮ್ಮ ಸಮಯವನ್ನು ಕ್ರಿಯಾತ್ಮಕ ಕೆಲಸಕ್ಕೆ ಬಳಸಿ. ಸಂಜೆ ಹೊತ್ತಿಗೆ ಸಣ್ಣ ಪ್ರಯಾಣ ಸುಖಮಯವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಕರ್ಮಫಲದಾಯಕನಾದ ಶನಿ. ಭೂಮಿ ತತ್ವದ ರಾಶಿಯವರು. ನೀವು ಅತ್ಯಂತ ಶಿಸ್ತುಬದ್ಧ, ಮಹತ್ವಾಕಾಂಕ್ಷಿಗಳು, ತಾಳ್ಮೆಯಿಂದ ಇರ್ತೀರಾ. ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಧನ ಮತ್ತೆ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಮಕರ ರಾಶಿಯವರಿಗೆ ಆರ್ಥಿಕ ಮತ್ತು ಕೌಟುಂಬಿಕವಾಗಿ ಅತ್ಯಂತ ಮಹತ್ವವಾದ ದಿನ. ಶನಿ ಮತ್ತೆ ಚಂದ್ರನ ಪ್ರಭಾವ ನಿಮ್ಮಲ್ಲಿ ಗಂಭೀರತೆಯನ್ನ ಹೆಚ್ಚಿಸುತ್ತೆ. ನೀವು ಇವತ್ತು ಆತುರದ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಪ್ರತಿಯೊಂದು ಹೆಜ್ಜೆ ಯೋಚನೆ ಮಾಡಿ ಇಡಿ. ನಿಮ್ಮ ಮಾತು ಇವತ್ತು ಪ್ರಭಾವಶಾಲಿಯಾಗಿರುತ್ತೆ. ಕಠಿಣ ಕೆಲಸಗಳನ್ನು ಕೂಡ ಸುಲಭವಾಗಿ ಬಗೆಹರಿಸ್ತೀರಾ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಕರ್ಮ ಫಲ ಲಭಿಸುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತೆ. ನೀವು ಬಹಳ ದಿನಗಳಿಂದ ಪೂರ್ಣಗೊಳಿಸಲು ಹೆಣಗಾಡುತ್ತಿರೋ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಕ್ತಾಯ ಆಗುತ್ತೆ. ನಿಮ್ಮ ಪ್ರಾಮಾಣಿಕತೆ ಗುರುತಿಸಿ ಮೇಲಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿ ಕೊಡ್ತಾರೆ. ಇದು ವೃತ್ತಿ ಜೀವನದಲ್ಲಿ ಬೆಳವಣಿಗೆಗೆ ನಾಂದಿಯಾಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಗಣಿಗಾರಿಕೆ, ರಿಯಲ್ ಎಸ್ಟೇಟ್ ಇದರಲ್ಲಿ ಅತ್ಯಂತ ಲಾಭ ಇದೆ. ಇವತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಮಾರ್ಗದರ್ಶಕರಾಗಿ ನೋಡ್ತಾರೆ, ಆದರೆ ಅತಿಯಾದ ಶಿಸ್ತಿನಿಂದ ಅವರನ್ನ ಸಮಾಧಾನಗೊಳಿಸಬೇಕು. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ಲಾಭದಾಯಕ ದಿನ. ಚಂದ್ರನು 2ನೇ ಮನೆಯಲ್ಲಿ ಹಣದ ಒಳಹರಿವು ಹೆಚ್ಚಾಗತ್ತೆ. ಹಳೆ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿರೋ ಸಂಬಳ ಮೊತ್ತ ಕೈ ಸೇರೋ ಸಾಧ್ಯತೆ ಇದೆ. ಇವತ್ತು ನೀವು ಭವಿಷ್ಯದ ದೃಷ್ಟಿಯಿಂದ ದೊಡ್ಡ ಮೊತ್ತದ ಹಣವನ್ನು ಉಳಿತಾಯ ಮಾಡಕ್ಕೆ ಯೋಜನೆಯನ್ನು ರೂಪಿಸ್ತೀರಾ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಲ್ಲಿ ಯಶಸ್ಸು ಕೂಡ ಸಿಗತ್ತೆ. ಚಿನ್ನ ಅಥವಾ ದೀರ್ಘಕಾಲದ ಸರ್ಕಾರಿ ಬ್ರ್ಯಾಂಡ್ಗಳ ಮೇಲೆ ಹೂಡಿಕೆ ಮಾಡಲು ಅತ್ಯಂತ ಪ್ರಶಸ್ತವಾದ ದಿನ. ಆಸ್ತಿ ವಿಚಾರದಲ್ಲಿ ಇದ್ದ ಕಾನೂನು ಹೋರಾಟಗಳು ಇವತ್ತು ನಿಮ್ಮ ಪರವಾಗಿ ಆಗತ್ತೆ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಪ್ರೀತಿ ಮತ್ತೆ ಜವಾಬ್ದಾರಿ ಹೆಚ್ಚಾಗತ್ತೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಸಿಗತ್ತೆ. ಮನೆಯಲ್ಲಿ ಹಿರಿಯ ಆರೋಗ್ಯ ಸುಧಾರಿಸಲಿರುತ್ತೆ. ಅವರಿಂದ ಶುಭ ಹಾರೈಕೆ ಸಿಗತ್ತೆ. ಜೀವನ ಸಂಗಾತಿಗೆ ಆರ್ಥಿಕ ವಿಷಯದ ಬಗ್ಗೆ ಗಂಭೀರ ಚರ್ಚೆ ನಡೆಸ್ತೀರಾ. ಇದು ನಿಮ್ಮ ಭವಿಷ್ಯದ ಭದ್ರತೆಗೆ ಪೂರಕ ಆಗತ್ತೆ. ಸಂಜೆ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ. ಮಕ್ಕಳ ಶಿಸ್ತು ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸ್ತೀರಾ. ಅವರ ಪ್ರಗತಿ ನಿಮಗೆ ತೃಪ್ತಿ ತಂದುಕೊಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ನಿಮ್ಮಲ್ಲಿ ಮಾತು ಇತರರಿಗೆ ಸ್ಫೂರ್ತಿಯಾಗತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿಯಿಂದ ಮಿಶ್ರ ಫಲಗಳಿಂದ ಕೂಡಿದೆ. ಮಂಡಿ ನೋವು ಅಥವಾ ಹಲ್ಲು ನೋವು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮೂಳೆಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವನೆಗೆ ಆದ್ಯತೆ ನೀಡಿ. ಕೆಲಸದ ಒತ್ತಡದಿಂದ ಮನಸ್ಸು ಸ್ವಲ್ಪ ಜಡವಾಗಿರಬಹುದು. ಇದನ್ನು ನಿವಾರಿಸಲು ಪ್ರಾಣಾಯಾಮ, ಧ್ಯಾನಕ್ಕೆ ಮೊರೆ ಹೋಗಿ. ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರ ಸೇವಿಸಿ. ರಾತ್ರಿ ಹಗುರವಾದ ಆಹಾರ ಸೇವನೆ ಜೀರ್ಣಕ್ರಿಯೆಗೆ ಸುಗಮವಾಗುತ್ತೆ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನ. ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ, ಕಾನೂನು ಮತ್ತೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹಿರಿಯ ಪ್ರಾಧ್ಯಾಪಕರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ.
ಇನ್ನು ವ್ಯಾಪಾರ ಮತ್ತೆ ಉದ್ಯಮ ನೋಡೋದಾದ್ರೆ ಸ್ಥಿರವಾದ ಲಾಭನ ಕಾಣ್ತೀರಾ. ವಿಶೇಷವಾಗಿ ಹಾರ್ಡ್ವೇರ್, ಗೃಹೋಪಯೋಗಿ ವಸ್ತುಗಳು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ವ್ಯಾಪಾರದಲ್ಲಿ ಲಾಭ ಇದೆ. ಹೊಸ ಪಾಲುದಾರಿಕೆಗೆ ಸಕಾಲವಲ್ಲ, ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಉತ್ತಮ. ಅದೃಷ್ಟಾಂಶ ನೋಡೋದಾದ್ರೆ ಶುಭ ಬಣ್ಣ ಕಪ್ಪು, ಗಾಢ ನೀಲಿ ಮತ್ತು ನೇರಳೆ. ಈ ಬಣ್ಣ ನಿಮ್ಮಲ್ಲಿ ಸ್ಥಿರತೆ ಮತ್ತೆ ಶಕ್ತಿಯನ್ನ ತುಂಬುತ್ತೆ. ಅದೃಷ್ಟ ಸಂಖ್ಯೆ 4, 8 ಮತ್ತೆ 13. ಅದೃಷ್ಟ ದಿಕ್ಕು ಪಶ್ಚಿಮ. ಇದು ನಿಮಗೆ ಅತ್ಯಂತ ಶ್ರೇಯಸ್ಕರ. ವಿಶೇಷ ಪರಿಹಾರ ನೋಡೋದಾದ್ರೆ ಸೋಮವಾರದ ಆಗಿರೋದ್ರಿಂದ ಶಿವನಿಗೆ ಅಭಿಷೇಕ ಮಾಡಿ, ಜೊತೆಗೆ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ನಮಃ ಶಿವಾಯ, ಓಂ ಶಂ ಶನಿಶ್ಚರಾಯ ನಮಃ ಮಂತ್ರನ ಪಠಿಸಿ. ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ, ಎಳ್ಳನ್ನು ದಾನ ಮಾಡಿ. ಅಗತ್ಯವಿರೋರಿಗೆ ಅನ್ನದಾನ ಮಾಡಿ ಶನಿದೇವನ ಕೃಪೆ ಪಾತ್ರರಾಗಲು ಸಹಾಯ ಆಗುತ್ತೆ. ಹನುಮಾನ್ ಚಾಲೀಸ ಪಠಿಸುವುದು ಶನಿ ದೋಷ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ದಿನ ಆರ್ಥಿಕ ಭದ್ರತೆ ಮತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಂಕೇತ. ತಾಳ್ಮೆ ಮತ್ತೆ ಶಿಸ್ತು ಇವತ್ತು ನಿಮ್ಮ ಅತಿದೊಡ್ಡ ಆಯುಧ. ಗ್ರಹಗತಿಗಳು ನಿಮ್ಮ ಪರವಾಗಿ ಇರೋದ್ರಿಂದ ದೀರ್ಘಕಾಲದ ಕನಸು ನನಸಾಗಲು ಬೇಕಿದ್ದ ಅಡಿಪಾಯ ಇವತ್ತು ನೀವು ಹಾಕೊಳ್ತೀರಾ. ಇವತ್ತು ಸೋಮಾರಿತನನ್ನ ಕೈಬಿಟ್ಟು ಕೆಲಸದಲ್ಲಿ ಮುಂದುವರೆದರೆ, ಸಮಯದ ಸದುಪಯೋಗ ಮಾಡಿಕೊಂಡ್ರೆ ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸ್ವಲ್ಪ ಗದ್ದಲ ಅನ್ಸ್ಬೋದು, ಆದರೆ ಅದು ನಿಮಗೆ ಸಂತೋಷವನ್ನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿದೇವ. ವಾಯುತತ್ವದ ರಾಶಿಯವರು ಆದ ಕಾರಣ ಸ್ವತಂತ್ರ ಮನೋಭಾವಿಗಳು, ಮಾನವತಾವಾದಿಗಳು, ವಿಭಿನ್ನವಾಗಿ ಆಲೋಚಿಸುವವರು. ಚಂದ್ರನು ಸ್ವಂತ ರಾಶಿಯಲ್ಲೇ ಇರೋದ್ರಿಂದ ಮೊದಲನೆಯಲ್ಲಿ ಲಗ್ನ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಕುಂಭರಾಶಿಯವರಿಗೆ ಅತ್ಯಂತ ಪ್ರಭಾವಶಾಲಿಯ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸು ಇವತ್ತು ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತೆ. ಹೊಸ ಆಲೋಚನೆಗಳು ನಿಮಗೆ ಅಲೆಯಾಗಿ ಬರುತ್ತೆ. ಸಮಾಜದಲ್ಲಿ ವ್ಯಕ್ತಿತ್ವ ಹೆಚ್ಚಾಗತ್ತೆ. ಪ್ರಬಲ ಫಲ ವಲಯದಲ್ಲಿ ವಿಸ್ತರಣೆ ಆಗತ್ತೆ. ನಿಮ್ಮಲ್ಲಿರುವ ಮಾನವೀಯತೆ ಗುಣ ಇವತ್ತು ಜನರಿಗೆ ಮಾದರಿಯಾಗುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕುಂಭರಾಶಿಯವರಿಗೆ ಹೊಸ ತಿರುವು ಸಿಗಲಿದೆ. ಕಚೇರಿಯಲ್ಲಿ ನೀವು ನೀಡುವ ಸಲಹೆಗಳು, ಐಡಿಯಾಗಳು ಕಂಪನಿಯ ಬೆಳವಣಿಗೆಗೆ ದೊಡ್ಡ ಕೊಡುಗೆ ಆಗತ್ತೆ. ನಿಮ್ಮ ಕ್ರಿಯಾಶೀಲತೆಯನ್ನೇ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಐಟಿ ಕ್ಷೇತ್ರ, ಬಾಹ್ಯಾಕಾಶ ಸಂಶೋಧನೆ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಯಶಸ್ವಿ ದಿನ. ಹೊಸ ಸಾಫ್ಟ್ವೇರ್ ಅಥವಾ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಇದು ಸಕಾಲ. ಪ್ರಮೋಷನ್ಗಾಗಿ ವೇಟ್ ಮಾಡ್ತಾ ಇರೋರಿಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯದಕ್ಷತೆ ಕಂಡು ಉನ್ನತ ಸ್ಥಾನ ಕೂಡ ಸಿಗತ್ತೆ. ನಿಮ್ಮ ತಂಡದವರು ನಿಮ್ಮನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ, ಆದರೆ ನಿಮ್ಮ ಸ್ವತಂತ್ರ ಪ್ರವೃತ್ತಿ ಇತರರಿಗೆ ಅಹಂಕಾರವಾಗಿ ಕಾಣಬಹುದು. ಎಚ್ಚರದಿಂದಿರಿ. ಆರ್ಥಿಕ ಮತ್ತು ಸಂಪತ್ತು ಕುಂಭರಾಶಿಯವರಿಗೆ ಇವತ್ತು ಲಾಭದ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ವ್ಯವಹಾರಗಳಿಂದ ಅನಿರೀಕ್ಷಿತ ಹಣ ಕೈ ಸೇರಬಹುದು. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಡಿಜಿಟಲ್ ಕರೆನ್ಸಿ ಹೂಡಿಕೆ ಮಾಡಲು ಇವತ್ತು ಬಹಳ ಯೋಗ್ಯವಾದ ದಿನ. ಆದರೆ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆಯನ್ನು ಪಡೆಯಿರಿ. ಸಾಮಾಜಿಕ ಕಾರ್ಯಗಳಿಗಾಗಿ ಅಥವಾ ಇತರರಿಗಾಗಿ ಸಲಹೆ ಮಾಡುವ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಮನೆ ಅಲಂಕಾರಕ್ಕಾಗಿ ಅಥವಾ ಗ್ಯಾಜೆಟ್ಗಳಿಗಾಗಿ ಹಣ ಖರ್ಚು ಮಾಡಬಹುದು. ದೀರ್ಘಕಾಲದ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಲು ಇವತ್ತು ಸರಿಯಾದ ಸಮಯ. ನಿಮ್ಮ ಉಳಿತಾಯದ ಮನೋಭಾವ ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸುತ್ತೆ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಂದ್ರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದ ವಾತಾವರಣ ಇರುತ್ತೆ. ನಿಮ್ಮ ಜೀವನ ಸಂಗಾತಿ ಇಂದು ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಬೆಂಬಲ ನೀಡುತ್ತಾರೆ. ಪರಸ್ಪರ ನಡುವೆ ಹೊಸ ಆಲೋಚನೆ ವಿನಿಮಯ ಆಗತ್ತೆ. ಪ್ರೀತಿ ಗಾಢವಾಗತ್ತೆ. ಮಕ್ಕಳ ವೈಜ್ಞಾನಿಕ ಆಸಕ್ತಿ ಹೆಚ್ಚಾಗತ್ತೆ. ಹೊಸ ಹವ್ಯಾಸಗಳ ಬಗ್ಗೆ ನಿಮಗೆ ಹೆಮ್ಮೆ ಸಿಗತ್ತೆ. ಅವರೊಂದಿಗೆ ಸಮಯ ಕಳೆಯಲು ನೀವು ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋತೀರಾ. ಇವತ್ತು ನೀವು ಸಾರ್ವಜನಿಕ ಕಾರ್ಯಕ್ಕೆ ಸಕ್ರಿಯವಾಗಿ ಭಾಗವಹಿಸ್ತೀರಾ. ನಿಮ್ಮನ್ನು ಒಬ್ಬ ನಾಯಕರಂತೆ ಕಾಣ್ತಾರೆ. ನಿಮ್ಮ ಮಾತುಗಳು ಸಮಾಜದಲ್ಲಿ ಬದಲಾವಣೆ ತಂದುಕೊಡುತ್ತೆ. ಆತ್ಮೀಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಖುಷಿ ತಂದುಕೊಡುತ್ತೆ. ಅವರೊಂದಿಗೆ ಹೊಸ ಉದ್ಯಮ ಬಗ್ಗೆ ಚರ್ಚೆ ನಡೆಸ್ತೀರಾ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಸಕಾರಾತ್ಮಕ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮಲ್ಲಿ ಹೊಸ ಶಕ್ತಿ, ಉತ್ಸಾಹ ತುಂಬಿರುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರೋರಿಗೆ ಸುಧಾರಣೆ ಕಂಡು ಬರುತ್ತೆ. ಚಂದ್ರನು ನಿಮ್ಮ ರಾಶಿಯಲ್ಲಿರೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ. ಆದ್ರೂ ಅತಿಯಾದ ಯೋಚನೆ ಮಾಡೋದ್ರಿಂದ ದೂರ ಇರಿ. ಬೆಳಗ್ಗೆ ಪ್ರಾಣಾಯಾಮ, ಯೋಗ ಮಾಡೋದು ಶ್ವಾಸಕೋಶಕ್ಕೆ, ಆರೋಗ್ಯಕ್ಕೆ, ಮಾನಸಿಕ ಸ್ಥಿರತೆಗೆ ಪೂರಕವಾಗಿದೆ. ಹೆಚ್ಚು ನೀರು ಕುಡಿಯೋದು ಮತ್ತು ತಾಜಾ ಹಣ್ಣನ್ನು ಸೇವಿಸುವುದು ಸಮತೋಲನ ಆಹಾರ ಕ್ರಮಕ್ಕೆ ಆರೋಗ್ಯವಾದ ಗುಣಮಟ್ಟ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಗ್ರಹಗಳ ಸಂಪೂರ್ಣ ಬೆಂಬಲ. ವಿಶೇಷವಾಗಿ ವಿಜ್ಞಾನ, ಕಂಪ್ಯೂಟರ್ ಮತ್ತು ಗಣಿತ ವಿಷಯದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಸಿಗುತ್ತೆ. ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ವಿದೇಶಿ ಶಿಕ್ಷಣ ಅಥವಾ ದಾಖಲೆಗಳನ್ನು ಪರಿಶೀಲಿಸಲು ಅತ್ಯಂತ ಶುಭ ದಿನ. ವ್ಯಾಪಾರ ಮತ್ತು ಉದ್ಯಮ ನೋಡೋದಾದ್ರೆ ಹೊಸ ಗಿರಾಕಿಗಳ ಸಂಪರ್ಕ ಆಗುತ್ತೆ. ಆನ್ಲೈನ್ ವಹಿವಾಟು ಹೆಚ್ಚಾಗುತ್ತೆ. ಹೊಸ ಮಾರುಕಟ್ಟೆಯಲ್ಲಿ ಅನ್ವೇಷಣೆ ಮತ್ತು ಅತ್ಯಂತ ಪ್ರಸ್ತುತವಾದ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಾಗಲಿದ್ದು ಹೊಸ ಒಪ್ಪಂದ ಕೈ ಸೇರುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ನೀಲಿ, ಬೆಳ್ಳಿ ಬಣ್ಣ.
ಇದು ನಿಮಗೆ ಶಾಂತಿ ಮತ್ತು ಸೃಜನಶೀಲತೆ ತಂದುಕೊಡುತ್ತೆ. ಅದೃಷ್ಟ ಸಂಖ್ಯೆ 4, 8, 11. ಅದೃಷ್ಟ ದಿಕ್ಕು ಪಶ್ಚಿಮ. ಇದು ನಿಮಗೆ ಅತ್ಯಂತ ಶ್ರೇಯಸ್ಕರ. ವಿಶೇಷ ಪರಿಹಾರ ಸೋಮವಾರ ಆಗಿರೋದ್ರಿಂದ ಈಶ್ವರನಿಗೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ನಿಮ್ಮ ರಾಶ್ಯಾಧಿಪತಿ ಶನಿದೇವನೇ ಆಗಿರೋದ್ರಿಂದ ಎಳ್ಳೆಣ್ಣೆ ದೀಪ ಹಚ್ಚೋದು ನಿಮ್ಮ ಕೆಲಸದ ಅಡೆತಡೆಯನ್ನ ನಿವಾರಿಸುತ್ತೆ. ಬಡವರಿಗೆ ಬಿಳಿ ಬಣ್ಣದ ವಸ್ತು, ಅಕ್ಕಿ ದಾನ ಮಾಡೋದ್ರಿಂದ, ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಪುಣ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಹೊಸ ಆರಂಭದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ವಿಭಿನ್ನ ಆಲೋಚನೆ ಮತ್ತೆ ನವೀನ ಶೈಲಿಗೆ ನಿಮ್ಮ ಯಶಸ್ಸಿನ ಮೆಟ್ಟಿಲು. ಗ್ರಹಗತಿಗಳು ನಿಮ್ಮ ಪರವಾಗಿದೆ. ಆರ್ಥಿಕ, ಕೌಟುಂಬಿಕ ಮತ್ತೆ ಭದ್ರತಾವಾದ ದಿನ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕೆಲಸವನ್ನು ಇಂದು ನೀವು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಿರಿ. ನಿಮ್ಮ ಅಹಂಕಾರವನ್ನು ಬದಿಗಿಡಬೇಕು. ಎಲ್ಲರನ್ನೂ ಸಮಾನವಾಗಿ ಕಾಣುವ ನಿಮ್ಮ ಮೂಲ ಗುಣ ಕಾಪಾಡಿಕೊಳ್ಳಿ. ಸಂಜೆಯ ಹೊತ್ತಿಗೆ ಅನಿರೀಕ್ಷಿತ ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಜ್ಞಾನ ಮತ್ತು ಸಮೃದ್ಧಿಯ ಕಾರಕನಾದ ದೈವಗುರು ಬೃಹಸ್ಪತಿ ಗುರು. ಜಲತತ್ವದ ರಾಶಿಯವರಾದ ಕಾರಣ ಈ ರಾಶಿಯವರು ಅತ್ಯಂತ ಸಂವೇದನಾಶೀಲರು, ದಯಾಮಯಿಗಳು, ಆಧ್ಯಾತ್ಮಿಕ ಚಿಂತಕರು. ಗ್ರಹಗತಿಗಳ ಸಂಚಾರ ಹೇಗಿದೆ ಅಂದ್ರೆ, ಚಂದ್ರ ನಿಮ್ಮದೇ ರಾಶಿಯಲ್ಲಿ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ನೀಡ್ತಾ ಇದೆ. ಮನಸ್ಸಿನಲ್ಲಿ ಅಲ್ಪ ಸ್ವಲ್ಪ ಆತಂಕ ಅಥವಾ ಅನಿಶ್ಚಿತತೆಯ ಭಾವನೆ ಮೂಡುತ್ತೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿ ಗುರುವಿನ ಶುಭ ದೃಷ್ಟಿ ನಿಮ್ಮ ಮೇಲೆ ಅದನ್ನ ಎಲ್ಲ ರಕ್ಷಿಸುತ್ತೆ. ಇವತ್ತು ನೀವು ಹೆಚ್ಚಾಗಿ ಏಕಾಂತವಾಗಿರಲು ಬಯಸ್ತೀರಾ. ಆಧ್ಯಾತ್ಮಿಕ ಕಡೆ ಒಲವು ಹೆಚ್ಚಾಗತ್ತೆ. ನಿಮ್ಮ ಅಂತಃಪ್ರಜ್ಞೆ ಅತ್ಯಂತ ಫಲಪ್ರದವಾಗಿರತ್ತೆ. ಕನಸಿನ ಮೂಲಕ ಕೆಲವು ಮುನ್ಸೂಚನೆ ಸಿಗಬಹುದು. ವೃತ್ತಿ ಜೀವನ ಮತ್ತೆ ಉದ್ಯೋಗ ನೋಡೋದಾದ್ರೆ, ವೃತ್ತಿ ರಂಗದಲ್ಲಿ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಕಚೇರಿಯ ಕೆಲಸದಲ್ಲಿ ಹೊರೆ ಹೆಚ್ಚಾಗುತ್ತೆ. ದೂರದ ಪ್ರಯಾಣ ಅಥವಾ ವಿದೇಶಿ ವ್ಯವಹಾರದಲ್ಲಿ ಸಂಬಂಧಿಸಿದ ಕೆಲಸದಲ್ಲಿ ತೊಡಗಿರೋರಿಗೆ ಹೆಚ್ಚಿನ ಲಾಭ ಇದೆ. ನಿಮ್ಮ ಪ್ರಗತಿ ಕಂಡು ಅಸೂಯೆ ಪಡುವವರು ತೆರೆಮರೆಯಲ್ಲಿ ಪಿತೂರಿ ನಡೆಸ್ತಾ ಇರ್ತಾರೆ. ಆದ್ರೆ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಪ್ರಾಮಾಣಿಕತೆ ನಿಮಗೆ ಶ್ರೀರಕ್ಷೆಯಾಗತ್ತೆ. ಬರಹಗಾರರು, ಕಲಾವಿದರು, ಆಸ್ಪತ್ರೆ ಅಥವಾ ಚಾರಿಟಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಪ್ರಶಸ್ತವಾದ ದಿನ. ಬಹುರಾಷ್ಟ್ರೀಯ ಕಂಪನಿಗಳು, MNC ಕೆಲಸ ಮಾಡುವವರಿಗೆ, ಇಚ್ಛಿಸುವವರಿಗೆ ಇವತ್ತು ಸಕಾರಾತ್ಮಕ ಸುದ್ದಿ ಸಿಗತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ, ವೆಚ್ಚ ಮತ್ತು ಹೂಡಿಕೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಬೇಕು. ಚಂದ್ರ 12ನೇ ಮನೆಯಲ್ಲಿರೋದ್ರಿಂದ ಸುಖ ಸಂತೋಷಕ್ಕಾಗಿ, ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡ್ತೀರಾ. ಆಸ್ಪತ್ರೆ ಅಥವಾ ದಾನ ಧರ್ಮ ಉದ್ದೇಶಕ್ಕೆ ಹಣ ಖರ್ಚು ಮಾಡ್ತೀರಾ. ವಿದೇಶಿ ಮೂಲಗಳಿಂದ ಅಥವಾ ದೂರದ ಊರುಗಳಿಂದ ಹಣದ ಒಳಹರಿವು ಇರತ್ತೆ. ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆ ಪಡೆಯಿರಿ. ಆತುರದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಹಳೆಯ ಆಸ್ತಿ ವಿಚಾರದಲ್ಲಿ ಅಲ್ಪ ಪ್ರಗತಿ ಕಂಡು ಬರ್ತಾ ಇದೆ. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ತಾಳ್ಮೆ ಅಗತ್ಯವಿದೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಣ್ಣ ಪುಟ್ಟ ವಿಷಯಗಳಿಂದ ವಾದ ವಿವಾದ ತಪ್ಪಿಸಿ. ಅವರ ಭಾವನೆಗಳಿಗೆ ಸ್ಪಂದಿಸೋದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಹೆಚ್ಚಿನ ಹಣವನ್ನು ಮೀಸಲಿಡ್ತೀರಾ. ಅವರ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಬಹಳ ಉತ್ತಮ ಸಮಯ. ಇವತ್ತು ನೀವು ಸದ್ದಿಲ್ಲದೆ ಮಾಡುವ ಸಹಾಯ ಕಾರ್ಯಗಳು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಗೌರವ ತಂದುಕೊಡುತ್ತೆ. ಸಮಾಜದಲ್ಲಿ ಕಷ್ಟದಲ್ಲಿರೋರಿಗೆ ನೀವು ಆಸರಿಯಾಗಿ ನಿಲ್ತೀರಾ. ಹಳೆ ಸ್ನೇಹಿತರೊಬ್ಬರ ಸಹಾಯ ಕೋರಿ ನಿಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ಕೈಲಾದ ಸಹಾಯ ಮಾಡುವುದು ಮನಸ್ಸಿಗೆ ತೃಪ್ತಿ ನೀಡುತ್ತೆ. ಆರೋಗ್ಯ ಮತ್ತು ಜೀವನ ಶೈಲಿ ನೋಡಿದರೆ ಇವತ್ತು ಗಮನಹರಿಸಲೇಬೇಕು. ಕಣ್ಣಿನ ಉರಿ, ನಿದ್ರಾಹೀನತೆ ಅಥವಾ ಪಾದದ ನೋವು ನಿಮ್ಮನ್ನು ಕಾಡಬಹುದು. ಕೆಲಸದ ನಡುವೆ ವಿಶ್ರಾಂತಿ ಪಡೆಯೋದನ್ನ ಮರಿಬೇಡಿ. ಅತಿಯಾದ ಯೋಚನೆ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡೋದು ನಿದ್ರಾಹೀನತೆಯಿಂದ ದೂರ ಮಾಡುತ್ತೆ. ಸಾತ್ವಿಕ ಆಹಾರ ಸೇವಿಸಿ, ಹೆಚ್ಚು ನೀರು ಕುಡಿಯಿರಿ. ಹೊರಗಿನ ಆಹಾರ ಸಂಪೂರ್ಣ ಅವಾಯ್ಡ್ ಮಾಡಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಣುತ್ತೆ. ವಿದೇಶಿ ವ್ಯಾಸಂಗದಲ್ಲಿ ಇಚ್ಛೆ ಮಾಡುವ ವಿದ್ಯಾರ್ಥಿಗಳಿಗೆ ವೀಸಾ ದಾಖಲೆಗಳು ಪ್ರತಿಕ್ರಿಯೆಯಲ್ಲಿ ಯಶಸ್ಸು ಸಿಗುತ್ತೆ. ಆಧ್ಯಾತ್ಮಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಷಯಗಳನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹೊಸ ಜ್ಞಾನ ಲಭ್ಯವಾಗುತ್ತೆ. ವ್ಯಾಪಾರ ಮತ್ತು ಉದ್ಯಮಿಗಳಿಗೆ ಮಿಶ್ರ ಫಲಗಳಿಂದ ಕೂಡಿದೆ. ರಫ್ತು ಆಮದು ವ್ಯವಹಾರದಲ್ಲಿರೋರಿಗೆ ಭಾರೀ ಧನ ಲಾಭ. ಹೊಸ ಹೂಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಆದರೆ ಪಾರದರ್ಶಕತೆ ಇರಲಿ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಬಹಳ ಮುಖ್ಯ. ಅದೃಷ್ಟಾಂಶ ನೋಡೋದಾದ್ರೆ, ಶುಭ ಬಣ್ಣ ಹಳದಿ, ಬಿಳಿ ಮತ್ತು ಕೇಸರಿ. ಈ ಬಣ್ಣಗಳು ನಿಮ್ಮ ಜ್ಞಾನ ಮತ್ತು ಶಾಂತಿಯನ್ನ ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 3, 7, 12. ಅದೃಷ್ಟ ದಿಕ್ಕು ಈಶಾನ್ಯ. ಈ ದಿಕ್ಕು ನಿಮಗೆ ಅತ್ಯಂತ ಶ್ರೇಯಸ್ಕರ. ವಿಶೇಷ ಪರಿಹಾರ ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದು, ಜೇನುತುಪ್ಪ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರನ ಜಪಿಸೋದು 108 ಬಾರಿ ಎಲ್ಲ ಸಂಕಷ್ಟ ದೂರ ಮಾಡುತ್ತೆ. ರಾಷ್ಟ್ರಾಧಿಪತಿ ಗುರುವಿನ ಅನುಗ್ರಹ, ದಕ್ಷಿಣಾಮೂರ್ತಿ ಸಾಯಿಬಾಬಾ ದೇವರ ಪ್ರಾರ್ಥನೆ ಮಾಡಿ. ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಳದಿ ಬಣ್ಣದ ಹಣ್ಣು ದಾನ ಮಾಡಿ. ಇದು ನಿಮ್ಮ ರಾಶಿಯ ಚಂದ್ರನ
ದೋಷ ನಿವಾರಿಸುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇವತ್ತು ತಾಳ್ಮೆ ಮತ್ತು ಆಧ್ಯಾತ್ಮಿಕ ದಿನವಾಗಿದೆ. ಆರ್ಥಿಕವಾಗಿ ಸ್ವಲ್ಪ ಹೆಚ್ಚಿನ ಖರ್ಚು ಕಂಡರೂ ಅದು ನಿಮ್ಮ ಸುಖವನ್ನು ಪುಣ್ಯದಾಯಕವಾಗಿ ಮಾಡುತ್ತೆ. ಗ್ರಹಗತಿಗಳು ನಿಮ್ಮನ್ನು ಅಂತರಂಗದಲ್ಲಿ ತಿರುಗತ್ತೆ. ಇದು ನಿಮ್ಮ ಮಾಡುವ ಪ್ರಾರ್ಥನೆ ಮತ್ತು ದಾನ ಭವಿಷ್ಯಕ್ಕೆ ದೊಡ್ಡ ಲಾಭ ತಂದುಕೊಡುತ್ತೆ. ಇವತ್ತು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯಿರಿ. ಯಾರೊಂದಿಗೂ ಅತಿಯಾದ ವಾದಕ್ಕೆ ಇಳಿಯಬೇಡಿ. ಸಂಜೆ ಹೊತ್ತಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ, ಮನಸ್ಸಿಗೆ ಹೊಸ ಚೈತನ್ಯ ಸಿಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 11 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನಾಲು ನಿಮ್ಮ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.